ಸೂಪರ್ ಆಗಿರುತ್ತೆ. ಅದೇ ಹೇಳಿದೆ, ಅದು ಫಾರಿನಲ್ಲಿ ಒಳ್ಳೆ ಕಾಟೇಜ್ ಹೋದಂಗೆ ಫೀಲ್ ಕೊಡ್ತಾ ಇತ್ತೆ. ಮನೆ ನೋಡ್ತಾ ಇದ್ರೆ ಅಷ್ಟು ಸೂಪರ್ ಆಗಿರುವಂತದ್ದು ಕ್ವಾಲಿಟಿ. ಮನೆ ಮೆಟೀರಿಯಲ್ ಹೆಂಗ್ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಹಾಕಿರುವಂತ ಪ್ಯಾಟರ್ನ್ ಗಳನ್ನ ನೋಡಿದ್ರೆ ನೆಗೋಸಿಯೇಷನ್ ಕೇಳಬಾರ್ದು. ಅವ್ರು ಕೇಳಿದ ಪ್ರೈಸ್ ನೀವು ಕೊಟ್ಬಿಟ್ಟು ಸೀದಾ ಒಳಗೆ ಬರ್ತಾ ಇರ್ತೀವಿ, ಅಷ್ಟು ಖುಷಿ ಆಗೋಗುತ್ತೆ ನಿಮ್ಗೆ. ಆ ತರ ಡಿಸೈನ್ ಅಲ್ಲಿ ಇರುವಂತದ್ದು. ಸರ್ ಲೈಟ್ ಗೇಟ್ ಎಲ್ಲ ಆಲ್ರೆಡಿ ಆಗ್ಬಿಟ್ಟಿದಲ್ಲ ಸರ್, ಏನ್ ಸರ್ ಇದು ಡಿಸೈನ್ ಇಷ್ಟ ಆಗಿದೆ? ಅದಕ್ಕೆ ನೀವು ನೋಡಿ ಹೇಳಿ ಸರ್ ಅಂತ ಹೇಳಿದ್ದು, ಅದಕ್ಕೋಸ್ಕರನೇ. ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಯ್ಯೋ ದೇವ್ರ ಮನೆ ನೋಡಿ ಏನ್ ಸೂಪರ್ ಆಗಿದೆ ಡಿಸೈನ್. ಒಳ್ಳೆ ಬ್ರಿಕ್ ಡಿಸೈನ್ ಅಲ್ಲಿ ಬಂದಿರೋದು ದೇವ್ರ ಮನೆ ಏನ್ ಸೂಪರ್ ಆಗಿದೆ ಸರ್. ಈಗ ಫೋನಲ್ಲೆಲ್ಲ ನೆಗೋಸಿಯೇಷನ್ ಕೇಳಿದ್ರೆ ನಾನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಸ್ಪಾಟ್ ಅಲ್ಲೇ ಬಂದಿರಲ್ಲ. ಸ್ಪಾಟ್ ಬನ್ನಿ ವಿಸಿಟ್ ಮಾಡಿ, ನಿಮ್ಗೆ ಒಂದಲ್ಲ 10 ಬಿಲ್ಡಿಂಗ್ ತೋರಿಸ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ 600 ಸ್ಕ್ವೇರ್ ಫೀಟ್ ಇದ್ರೆ ನಿಮಗೆ ವಾಲ್ ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ಝೂಮರ್ ಲೈಟ್ ನೋಡ್ತಾ ಇರ್ಬೋದು, BLDC ಫ್ಯಾನ್ ಇರುವಂತದ್ದು. ಇನ್ ಕಿಚನ್ ಹೋಗ್ತು ಅಂತ ಹೇಳಿದ್ರೆ ನೋಡೋದು ಇಟಾಲಿಯನ್ ಸ್ಟೈಲ್ ಅಲ್ಲಿ ನಿಮಗೆ ಲೈಟ್ಸ್, ಝೂಮರ್ ಲೈಟ್ ಇರುವಂತದ್ದು, ಫುಲ್ ಪ್ರೀಮಿಯಂ ಆಗಿರುವಂತದ್ದು. 1 ಕೋಟಿ ಬಜೆಟ್ ನಿಯರ್ ಅಲ್ಲಿ ಇರುವಂತ ಪ್ರಾಪರ್ಟಿ. ಫುಲ್ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, ನಿಮಗೆ ಮೆಟ್ರೋಗೆ ನಿಯರ್ ಇರುವಂತದ್ದು ಏನು ಮಾಧವರ ಮೆಟ್ರೋ ಸ್ಟೇಷನ್ 1 ರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಇವತ್ತು ಒಂದಲ್ಲ ಎರಡಲ್ಲ 4 ಪ್ರಾಪರ್ಟಿಗಳು ತೋರಿಸ್ತಾ ಇದ್ದೀನಿ. BIC ಎಕ್ಸಿಬಿಷನ್ ಸೆಂಟರ್ ತುಂಬಾ ಹತ್ರದಲ್ಲಿರುವಂತ ಪ್ರಾಪರ್ಟಿ, ತೋಟದ ಗುಡ್ಡದಲ್ಲಿ ನಿಯರ್ ಇರುವಂತದ್ದು. ಸೊ ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಇರುವಂತ ಪ್ರಾಪರ್ಟಿಗಳು ತೋರಿಸಿದಾಗ ತುಂಬಾ ಜನ ನಮ್ಮ ಹತ್ರ ಕೇಳಿದ್ರಿ, ಸರ್ ಮೆಟ್ರೋ ಸ್ಟೇಷನ್ ಇರುವಂತ ಪ್ರಾಪರ್ಟಿ ತೋರಿಸಿ ಅಂತ. ಚಿಕ್ಕಬಿದ್ರಕಲ್ಲು ಮಾಧವರ ಮೆಟ್ರೋ ಸ್ಟೇಷನ್ ಇಂದ ಬರೀ 1-2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತ ಪ್ರಾಪರ್ಟಿಗಳು, ಅದರಲ್ಲಿ ಡ್ಯೂಪ್ಲೆಕ್ಸ್ ವಿತ್ ರೆಂಟಲ್ ಆಪರ್ಚುನಿಟಿ ಪ್ರಾಪರ್ಟಿಗಳನ್ನ ಇವತ್ತು ತೋರಿಸ ಬಂದಿದ್ದೀನಿ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡೋಕೆ ನಮ್ಮ ಜೊತೆ ಶ್ರೀ ಅಂಜನಾದ್ರಿ ರಿಯಲ್ ಎಸ್ಟೇಟ್ ಮತ್ತೆ ಪ್ರಮೋಟರ್ಸ್ ಅವರ ಮುರಳಿ ಸರ್ ಮತ್ತೆ ನಮ್ಮ ಜೊತೆ ಬರ್ತಿದ್ದಾರೆ. ಸರ್ ಬನ್ನಿ ಸರ್, ವೆಲ್ಕಮ್ ಬ್ಯಾಕ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್ ಸರ್. ಲಾಸ್ಟ್ ಟೈಮ್ ತುಂಬಾ ಡಿಮ್ಯಾಂಡ್ ಇತ್ತು ಸರ್ ಮೆಟ್ರೋ ಸ್ಟೇಷನ್. ಸರ್ ನಮಗೆ ಬಸ್ಸು ಟ್ರೈನ್ ಓಕೆ ಸರ್, ನಮಗೆ ಮೆಟ್ರೋ ಸ್ಟೇಷನ್ ಇದ್ರ ಬಗ್ಗೆ ಬೇಕು ಅಂತ ಮುರಳಿ ಸರ್ ಕಾಂಟ್ಯಾಕ್ಟ್ ಮಾಡಿದಾಗ, ಅಯ್ಯೋ ಬನ್ನಿ ಸರ್, ಅದಕ್ಕೇನು ನಿಮಗೆ 1-2-4 ಮನೆ ಇದೆ ನಿಮಗೆ ರೆಡಿ ಟು ಮೂವ್ ಇರುವಂತದ್ದು. ಅದಲ್ಲದೆ ರೆಡಿ ಆಗ್ತಾ ಇರುವಂತದ್ದು ಇನ್ನೂ 4 ಮನೆ ರೆಡಿ ಆಗ್ತಾ ಇದೆ. ಇವತ್ತು 4 ಮನೆ ನೋಡೋದ ಬನ್ನಿ ಅಂತಂದಿದ್ರೆ ಸರ್, ಏನೇನು ಪ್ರಾಪರ್ಟಿ ಇದೆ ಸರ್ ಇವತ್ತು? ಸರ್ ಇದೆಲ್ಲ ಫುಲ್ ಡೂಪ್ಲೆಕ್ಸ್ ಇರುವಂತ ಮನೆ. ಗ್ರೌಂಡ್ ಫ್ಲೋರ್ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಅಥವಾ ಡಬಲ್ ಬೆಡ್ರೂಮ್ ಇಲ್ಲ 1 RK ಇರುವಂತದ್ದು ಇರುತ್ತೆ. ಫಸ್ಟ್ ಸೆಕೆಂಡ್ ಎಲ್ಲ 2 BHK 3 BHK 4 BHK ಟ್ರಿಪ್ಲೆಕ್ಸ್ ಹೌಸ್ ಕೂಡ ಇದೆ. ಓಕೆ ಸರ್. ಸೊ ಇವಾಗ ನೋಡ್ತಾ ಇರುವಂತ ಬಿಲ್ಡಿಂಗ್ಸ್ ಬಂದು 2 ಬಿಲ್ಡಿಂಗ್ ಸೇಲ್ಗಿದೆ. 2040 ನಗರಸಭೆ ಈ ಖಾತಾ ಬರುತ್ತೆ. ಓಕೆ. ಇದು ಬಂದು ನಿಮಗೆ ಬೆಂಗಳೂರು ಎಕ್ಸಿಬಿಷನ್ ಸೆಂಟರ್ BIC ಸೆಂಟರ್ ಅಂತ ಬರುತ್ತೆ. ಸೊ ಮಾಧವರ ಮೆಟ್ರೋ ಸ್ಟೇಷನ್, NH4 ಹೈವೇ 3 ಬರುತ್ತೆ ನಿಮ್ಗೆ. ಮತ್ತೆ ನೈಸ್ ರೋಡ್ ಜಂಕ್ಷನ್ ಬರುತ್ತೆ. ಸೊ ಇದೆಲ್ಲ 1 ರಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಸರ್ ನೋಡೋಣ. ಬನ್ನಿ ನೋಡೋಣ ಸ್ನೇಹಿತರೆ. ಸರ್ ಇದು ಗ್ರೌಂಡ್ ಫ್ಲೋರ್. ಸೊ ತುಂಬಾ ವಿಡಿಯೋ ಕವರ್ ಮಾಡೋದ್ರಿಂದ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಒಳಗಡೆ ಮನೆನ ನಾವು ಎಕ್ಸ್ಪ್ಲೋರ್ ಮಾಡೋದೇನ್ ಬೇಡ, ಅದೇ ಆಸ್ ಯೂಶುವಲ್ ರೆಂಟ್. ಬೇಕಾದ್ರೆ ಒಂದ್ಸರಿ ನೋಡ್ಬಿಡಿ ಸರ್, ಡಬಲ್ ಬೆಡ್ರೂಮ್ ಬರುತ್ತೆ ಗ್ರೌಂಡ್ ಫ್ಲೋರ್. ನೋಡ್ತಾ ಇದ್ದೀರಾ, ರೆಂಟಲ್ ಅನ್ಬಿಟ್ಟು ಏನು ಕಂಡಮ್ ಆಗಿಲ್ಲ, ಮನೆ ಲಕ್ಸುರಿ ಆಗಿ 2 ರೂಮು, 1 ಬಾತ್ರೂಮ್, ಕಿಚನ್ ಮತ್ತೆ ದೇವ್ರ ಮನೆ, ಹಾಲ್ ಬರುತ್ತೆ. ಸೊ ಇದು ಮೀಟರ್ ಬಾಕ್ಸ್. ಇಲ್ಲಿ ನೀವು ಬ್ಯಾಕ್ ಸೈಡ್ ಹೋಗೋದಕ್ಕೂ ಕೂಡ ನಿಮ್ಗೆ ಜಾಗ ಮಾಡ್ಕೊಟ್ಟಿದೀವಿ. ಒಳ್ಳೆ ಸ್ಟೈಲ್ ಅಲ್ಲಿ ರೈಲಿಂಗ್ಸ್ ಗಳಿರುವಂತದ್ದು. ಮತ್ತೆ ಹೌದು, ಔಟ್ ಸೈಡ್ ಎಲ್ಲ SS ಹಾಕಿದೀವಿ ಸರ್. ಆಮೇಲೆ ನಿಮ್ಗೆ ವಾಲ್ಗೆ ಪೂರ್ತಿಯಾಗಿ ಟೈಲ್ಸ್ ಇಂದಾನೆ ನಾವು ಕವರ್ ಮಾಡಿದೀವಿ. ಸೀಲಿಂಗ್ ವರ್ಗು ಟೈಲ್ಸ್ ಇರುವಂತದ್ದು ನೋಡ್ತಾ ಇದೀರಾ. ವುಡ್ ಪ್ಯಾನಲ್ ಅಲ್ಲಿ ಬಂದಿರುವಂತದ್ದು ನಿಮ್ಗೆ ಸೀಲಿಂಗ್ ಡಿಸೈನ್ ವಿತ್ ಸೇಫ್ಟಿ ಗ್ರಿಲ್. ನೋಡಿ, ಸೇಫ್ಟಿ ಗ್ರಿಲ್ ಕಾಮನ್ ಆಗಿ ನಿಮಗೆ ಕಬ್ಬಿಣದಲ್ಲಿ ಕೊಟ್ಬಿಡ್ತಾರೆ. ಸ್ಟೈಲಿಶ್ ಇರುವಂತದ್ದು ಕ್ವಾಲಿಟಿ ಇದ್ರಲ್ಲೇ ನೋಡಬಹುದು ನೀವು. ಪ್ರೀಮಿಯಂನೆಸ್ ಯಾವ ರೀತಿ ಇದೆ ಅನ್ಬಿಟ್ಟು. ಬನ್ನಿ ಸರ್, ಎಂಟ್ರಿ ಆಗೋದ ಮನೆಗೆ. ನೋಡಿ, ಇದು ಟೀಕುಡ್ ಡೋರ್ 8 ಇಂಚಸ್ ಬರುತ್ತೆ ಫ್ರೇಮ್. ಇದು ಡೋರ್ ನೋಡಿ ಸರ್. ಬನ್ನಿ ಸರ್, ಹಾಗೆ ಸರ್ ಎಂಟ್ರಿ ಆಗಿದ್ದೀರಾ. ಹಾಗೆ ಬಂದ್ರೆ ನಿಮ್ಗೆ ದೇವ್ರ ಮನೆ ಸಿಗುತ್ತೆ, ಪೂಜಾ ರೂಮ್ ವಿತ್ ಟೀಕ್ ಸರ್. ಇದು ಫ್ರೇಮ್ಸ್, ಡೋರ್ಸ್ ಎಲ್ಲ A to Z ಟೀಕುಡ್. ಸ್ಪೇಷಿಯಸ್ ಕಿಚನ್ ಬರುತ್ತೆ. ಇದು L ಶೇಪ್ ಲಾಫ್ಟ್ ಮೇಲ್ಗಡೆ ಬರುತ್ತೆ, ಕೆಳಗಡೆ ಬರುತ್ತೆ. ಫುಲ್ ಸ್ಟೋರೇಜ್ ನೋಡ್ಕೊಳ್ಳಿ, ಎಲ್ಲ ಈಸಿ ಲಾಕ್. ಇದು ಹ್ಯಾಂಡ್ ವಾಶ್ ಬರುತ್ತೆ ಇಲ್ಲಿ ಸರ್. ಬನ್ನಿ ಹಾಗೆ ಬಂದ್ರೆ ಇಲ್ಲಿ ಚಿಕ್ಕದಾಗ ಒಂದು ವಿಂಡೋನು ಕೊಟ್ಟಿದ್ದೀವಿ ಸರ್. ಯೂಶಲಿ ನಾರ್ತ್ ಸೈಡ್ ಅಲ್ಲಿ ಯಾರು ವಿಂಡೋ ಕೊಡಲ್ಲ, ನಾವು ವಿಂಡೋ ಕೊಟ್ಟಿದ್ದೀವಿ ಸರ್. ಇದು ನೋಡಿ, ಮಾಮೂಲಿ ಸಿಂಕ್ ಹ್ಯಾಂಡ್ ವಾಶ್ ಬರುತ್ತೆ. ಓಕೆನಾ, ಪ್ರೀಮಿಯಂ ಕ್ವಾಲಿಟಿನ ಯೂಸ್ ಮಾಡಿರೋದು. ಹಾಗೆ ಬಂದ್ರೆ ಇದು ಕಾಮನ್ ಬಾತ್ರೂಮ್. ರೂಫ್ ವರ್ಗೂ ಟೈಲ್ಸ್ ಹಾಕಿದ್ದೀವಿ ನೋಡಿ ಸರ್. ಮತ್ತೆ ಎಲ್ಲ ಹಾಕಿರೋದು ಜಾಗ್ವಾರ್ ಫಿಟ್ಟಿಂಗ್ಸ್, ಬೇರೆ ಏನು ಹಾಕಿಲ್ಲ. ಚೆಕ್ ಮಾಡ್ಕೊಳ್ಳಿ, SS ಬರುತ್ತೆ. ಸೊ ಇಲ್ಲಿ ಬಂದರೆ 1 ಬೆಡ್ರೂಮ್ ಬರುತ್ತೆ ವಿತ್ ಕುಷನು ವಿತ್ ಕಾಟು. ಇಲ್ಲಿ ಮಿರರ್ ಒಳಗಡೆ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲು. ಮೇಲ್ಗಡೆ ಫಿಟ್ಟಿಂಗ್ಸ್ ಹಾಕಬೇಕು, ಫಿಟ್ಟಿಂಗ್ಸ್ ಹಾಕ್ಕೊಡ್ತೀವಿ ಸರ್. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮು ವಿತ್ 2 ಅಟ್ಯಾಚ್ ಬಾತ್ರೂಮ್ ಮತ್ತೆ 1 ಬಾಲ್ಕನಿ ಸಿಗುತ್ತೆ. ಸೊ ಇದು ನೋಡ್ತಾ ಇರೋದು SS ವಿತ್ ಟಫನ್ ಗ್ಲಾಸ್. ಇದ್ರ ಲಾಸ್ಟ್ ಟಾಪ್ ವರ್ಗೂ ಫುಲ್ ಗ್ಲಾಸ್ ಅಲ್ಲೇ ಬರುತ್ತೆ ಸರ್. ಸೊ ನೋಡ್ತಾ ಇದ್ದೀರಾ, ಕಿಟಕಿಗಳು ಕೂಡ ನಿಮ್ಗೆ ಇಲ್ಲಿ ಅಲ್ಲಲ್ಲೇ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಗಾಳಿ ಬೆಳಕು ಯಾವುದೇ ರೀತಿ ಸಮಸ್ಯೆ ಇರಲ್ಲ ನಿಮ್ಗೆ ಸರ್. ಇದನ್ನ ಸೆಕೆಂಡ್ ಹಾಲ್ ತರ ಅಥವಾ ನಿಮ್ಗೆ ವರ್ಕಿಂಗ್ ತರ ಇಲ್ಲೇನಾದ್ರು ಬುಕ್ಸ್ ಇಟ್ಕೊಬಹುದು, ವರ್ಕ್ ಮಾಡೋದಕ್ಕೂ ಕೂಡ ನೀವು ಟೇಬಲ್ ಯೂಸ್ ಮಾಡ್ಕೊಬಹುದು. ಇದು ಫೋಲ್ಡ್ ಕೂಡ ಮಾಡ್ಬೋದು ಸರ್. ಈ ಟೇಬಲ್ ಫೋಲ್ಡಬಲ್ ಇರೋದು ನೋಡ್ತಾ ಇದ್ದಾರೆ. ಯುನಿಕ್
ಯುನೀಕ್ ಆಗಿ ಕೊಟ್ಟಿದ್ದಾರೆ ರ್ಯಾಕು. ನಿಮಗೆ ಬುಕ್ಸ್ ಜೋಡಿಸಿದ್ರೆ ನಿಮಗೆ ಸಗಲ ಕಾಣಿಸುವಂಥದ್ದು. ಸೊ ಹಾಗೆ ಇದೊಂದು ಬಂದ್ರೆ ನಿಮಗೆ ಇದನ್ನ ಕಿಡ್ಸ್ ರೂಮ್ ಅಂತ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ನೀವೇ ಆದ್ರೂ ಯೂಸ್ ಮಾಡ್ಕೊಳ್ಳಿ. ವಿತ್ ಬಾಲ್ಕನಿ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಸ್ನೇಹಿತರೆ. ಏನ್ ಬಾಲ್ಕನಿ ಬಿಡ ಸಣ್ಣ ಪುಟ್ಟ ಎಲ್ಲ ನೋಡ್ತಾ ಇದ್ದೀರಾ, ದೊಡ್ಡದಾಗಿರುವಂಥದ್ದು. 2 ಚೇರು ಬೇಕಾದ್ರೆ ಒಂದು ಟೀಪಾಯ್ ಇದೆಲ್ಲ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಸಿಗುತ್ತೆ. ಸ್ಟೈನ್ಲೆಸ್ ಸ್ಟೀಲ್, ಟಫ್ ಆ್ಯಂಡ್ ಗ್ಲಾಸು. ಸೊ ಕಬೋರ್ಡ್ಗಳು ನೋಡ್ತಾ ಇರ್ಬೋದು. ಡಿಸೈನು ಏನಂತ ಡಿಫ್ರೆಂಟ್ ಆಗಿರುವಂಥ ಕಲರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಮಕ್ಳುಗಳಿಗಾದ್ರೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಪ್ಯಾಟರ್ನು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನೋಡಿ, ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಒಂದು ಅಟ್ಯಾಚ್ ಬಾತ್ರೂಮು ನಿಮಗೆ ಇಂಡಿಯನ್ ಸ್ಟೈಲಲ್ಲಿ ಇರುವಂಥದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ನೋಡಿದ್ರ. ಸೊ ಇವಾಗ ಬಾಲ್ಕನಿ ಇರೋ ಒಂದು ರೂಮ್ ನೋಡಿದ್ರ. ಮತ್ತೆ ಇನ್ನೂ ಒಂದು ರೂಮ್ ಬರುತ್ತೆ ಸರ್ ಇಲ್ಲಿ, ವಿತ್ ಕುಶನ್ ವಿತ್ ಕಾಟ್. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಮಿರರ್ ಒಳಗಡೆ ಬರುತ್ತೆ. ಡ್ರೆಸ್ಸಿಂಗ್ ಟೇಬಲ್. ಸೊ ಇದು ಕೂಡ ಒಳಗಡೆ ನಿಮಗೆ ಸ್ಟೋರೇಜ್ ಇದೆ. ಸೊ ಸೀಲಿಂಗ್ ನೋಡ್ಬೋದು, ಚೆನ್ನಾಗಿರುವಂಥ ವುಡ್ ಪ್ಯಾನಲ್ ನಿಮಗೆ ಸೀಲಿಂಗ್ ಬಂದಿರುವಂಥದ್ದು. ಎಲ್ಲ SS ಐಟಮ್ಸ್ ಹಾಕಿರೋದು. ಗೀಸರ್ ಪಾಯಿಂಟ್. ಸೊ ರೂಫರ್ಗೂ ನಿಮಗೆ 2x4 ಟೈಲ್ಸ್ ಹಾಕಿದೀವಿ ಸರ್. 3 BHK ಬರುತ್ತೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಬರುತ್ತೆ ಸರ್ ನಿಮಗೆ. ಮೇಲ್ಗಡೆ ಟಾಪ್ 4 ಅಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಬರುತ್ತೆ. ಅದನ್ನ ನೀವು ಯಾವ ತರ ಗೆಸ್ಟ್ ರೂಮ್ ತರ ಯೂಸ್ ಮಾಡ್ಬೋದು, ಅಥವಾ ಸ್ಟೋರ್ ರೂಮ್ ತರ ಯೂಸ್ ಮಾಡ್ಬೋದು ಸರ್. ಇದು ಮೇಲ್ಗಡೆ ನಿಮ್ಗೆ ನೋಡ್ತಾ ಇದ್ರೆ ಅದು ಸನ್ಲೈಟ್ ಡೈರೆಕ್ಟ್ ಆಗಿ ನಿಮಗೆ ಫಸ್ಟ್ ಫ್ಲೋರ್ ಹಾಲ್ ಬರುತ್ತೆ ಸರ್. ಸೊ ಗ್ಲಾಸ್ ಅದು ಸಣ್ಣ ಪುಟ್ಟ ಇಟ್ಟಿಲ್ಲ, ನೀವು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲೂ SS ಇರೋದು ನೋಡ್ತಾ ಇದ್ದೀರಾ ಡೋರು. ಇದು ನಿಮ್ಮ ಸ್ಟೋರ್ ರೂಮ್ ತರ, ಗೆಸ್ಟ್ ರೂಮ್ ತರ ಯಾವ ತರ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಸರ್. ಇಲ್ಲಿ ಒಂದು ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದೀವಿ ನಿಮಗೆ. ನಿಮ್ಗೆ ಅಕಸ್ಮಾತ್ ವಾಷಿಂಗ್ ಮಿಷಿನ್ ಬೇಕು ಅಂದ್ರೆ ಈ ಪಾಯಿಂಟ್ ಇಂದ ಒಂದು ಲೈನ್ ಹಾಕಿದ್ರೆ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗ್ಬಿಡುತ್ತೆ. 2 ಎಲಿವೇಶನ್ ಇದೆ. ಸೊ ಹಾಗೆ ಲೆಫ್ಟ್ ನೀವು ಟರ್ನ್ ಮಾಡಿದ್ರೆ ಈಗ ಎಕ್ಸಿಬಿಷನ್ ನಡೀತಾ ಇದೆ ನೋಡಿ ಸರ್. ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಒಂದು 25 ಕಂಟ್ರೀಸ್ ಬಂದಿದೆ ಎಕ್ಸಿಬಿಷನ್ಗೆ. ಫ್ಲಾಗ್ ಕಾಣಿಸ್ತಾ ಇರೋದು, ಬಲೂನ್ಸು ನೋಡಿ ಎಷ್ಟು ದೊಡ್ಡ ದೊಡ್ಡ ಕ್ರೈನ್ಸ್ ಇದೆ. ಆ ಕ್ರೈನ್ ಪಕ್ಕದಲ್ಲೇ ನಿಮ್ಗೆ ಮೆಟ್ರೋ ಲೈನ್ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಸರ್. ಮಾದವರ ಮೆಟ್ರೋ ಸ್ಟೇಷನ್ನು, ಎಕ್ಸಿಬಿಷನ್ ಸೆಂಟ್ರು, NH4 ಹೈವೇ ಮತ್ತು ನೈಸ್ ರೋಡ್ ಇಷ್ಟು ಸಿಗುತ್ತೆ ಸರ್. ಈಗ 2 ಬಿಲ್ಡಿಂಗ್ ನೀವೇನು ಫ್ರಂಟ್ ಎಲಿವೇಶನ್ ತೋರಿಸ್ತಾರೆ, ಇದು 2 ಬಿಲ್ಡಿಂಗು ಸೇಲ್ಗಿದೆ. ಸೇಮ್ ಡೈಮೆನ್ಷನ್, ಸೇಮ್ ಕನ್ಸ್ಟ್ರಕ್ಷನು, ಸೇಮ್ ಓನರು. 2040 ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು, ಗ್ರೌಂಡು, ಡಬಲ್ ಬೆಡ್ರೂಮು, ಪಾರ್ಕಿಂಗ್ ಬರುತ್ತೆ. ಫಸ್ಟ್, ಸೆಕೆಂಡ್, 3rd ಫ್ಲೋರು, 4 BHK ಟ್ರಿಪ್ಲೆಕ್ಸ್ ಹೌಸ್. ಸೊ 3 ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಒಂದು ಕಾಮನ್ ಬಾತ್ರೂಮ್ ಇದೆ. ಇದಕ್ಕೆ ಬಾತ್ರೂಮ್ ಬರೋದಿಲ್ಲ. ಜಸ್ಟ್ ಸ್ಟೋರ್ ರೂಮ್ ಆಗಲಿ ಮತ್ತೊಂದು ನೀವು ಏನಾದ್ರು ಗೆಸ್ಟ್ ರೂಮ್ ಆಗಲಿ ಆ ಥರ ಯೂಸ್ ಮಾಡ್ಕೋಬಹುದು. ರೇಟ್ ಬಂದು 1,35,00,000 ಸ್ಲೈಟ್ಲಿ ನೆಗೋಷಿಯಬಲ್ ಪೇಮೆಂಟ್. ನಗರಸಭೆ ಈ ಖಾತ ಮಾದವರ ಮೆಟ್ರೋ ಸ್ಟೇಷನ್ ಜಸ್ಟ್ 1.1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಸೊ ಯಾರಾದ್ರೂ ಬೇಗ ನೋಡ್ತಾ ಇದ್ರೆ ಮೆಟ್ರೋ ಡಿಸ್ಟೆನ್ಸ್ ಇಲ್ಲ ಪಕ್ಕದಲ್ಲೇ ಬೇಕು ಅನ್ನೋರಿಗೆ ಈ 2 ಬಿಲ್ಡಿಂಗು ಸೇಲ್ಗಿದೆ. ಸೊ ಇವಾಗ 2ನೇ ಮನೆ ಬಂದಿದ್ದೀವಿ, ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋದ ಬನ್ನಿ ಸರ್. ಇದು 760 ಸ್ಕ್ವೇರ್ ಫೀಟು. ಅಗೇನ್ ನೀವು ಅಲ್ಲಿ ನೋಡಿದ್ದು 2040 800 ಈಸ್ಟ್ ಫೇಸಿಂಗ್ ಸೈಟು. ಇದು ಈಸ್ಟ್ ಫೇಸಿಂಗ್ ಸೈಟೇ. ಬನ್ನಿ ಹಂಗೆ ನಿಮ್ಗೆ ಹೇಳ್ತೀನಿ ಯಾವ ಥರ ಡೀಟೇಲ್ಸ್ ಅಂತ. ನೋಡಿ ಇಲ್ಲಿ ಗ್ರೌಂಡು ಸಿಂಗಲ್ ಬೆಡ್ರೂಮ್ ಬರುತ್ತೆ ಸರ್. ಸ್ವಲ್ಪ ವರ್ಕ್ ನಡೀತಾ ಐತೆ, ಫೈನಲ್ ವರ್ಕ್ ಸರ್. ಅದು ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಬರುತ್ತೆ ಸರ್. ಇದು ಫುಲ್ ಕಾರ್ ಪಾರ್ಕಿಂಗ್ ಬರುತ್ತೆ. ನೀವು ಟರ್ನ್ ಮಾಡಿ ನಿಲ್ಸ್ಕೊಬಹುದು. ನೀವು ಹಿಂಗೆ ಟರ್ನ್ ಮಾಡಿ ಇಲ್ಲಿ ನಿಲ್ಸ್ಕೊಬಹುದು. ಕಾರ್ ಇಲ್ಲಿ ಸ್ಟ್ರೈಟ್ ಅಲ್ಲಿ ನಿಲ್ಸ್ಕೊಬಹುದು, ಯಾಕಂದ್ರೆ ಗೇಟ್ ಸ್ವಲ್ಪ ಔಟ್ ಸೈಡ್ ಬರುತ್ತೆ. ಸೊ ಫಸ್ಟ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡ್ತೀನಿ ಇವಾಗ. ಫಸ್ಟ್ ಫ್ಲೋರ್ ಇಂದ ಬನ್ನಿ. ಇಲ್ಲೆಲ್ಲ ಗ್ಲಾಸ್ ಬರುತ್ತೆ ಸರ್. ಇದು ಓಪನ್ ಇದೆ, ಗ್ಲಾಸ್ ಬರುತ್ತೆ ಪೂರ್ತಿ. ಇಲ್ಲೂ ಅಷ್ಟೇ ಎಲ್ಲ ಫುಲ್ SS ಗ್ಲಾಸ್ ಬರುತ್ತೆ. ಇಲ್ಲೂ ಈಗ ಹಾಕಿದೀವಿ, SS ಹಾಕಿದೀವಿ. ಟಫನ್ ಗ್ಲಾಸ್ ಹಾಕ್ಬೇಕು. ಸ್ವಲ್ಪ ನಿಮ್ಗೆ ಇಲ್ಲಿ ನೋಡಿ, ಯಾಕಂದ್ರೆ ಇದು ಎಲ್ಲರೂ ಹೇಳ್ತಾರೆ ಈ ತರ ಇದು ದೇವ್ ಮೂಲೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಸರ್. ಹಾಗಾಗಿ ನಿಮ್ಗೆ ಬಾಲ್ಕನಿ ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲೇ ಒಂಥರ ಬಾಲ್ಕನಿ ತರ ಸಿಗುತ್ತೆ. ಇದು ಫುಲ್ ಇಲ್ಲಿ ಮೇಲ್ಗಡೆ ಟಫನ್ ಗ್ಲಾಸಸ್ ಬರುತ್ತೆ. ಸೊ ಹಾಗೆ ಬಂದ್ರೆ ಎಂಟ್ರೆನ್ಸ್ ಇದು ಸೇಮ್ ಸರ್. ಫ್ರೇಮು, ಡೋರು, ವಿಂಡೋ ಎಲ್ಲ ಟೀಕ್ವುಡ್ ಅಲ್ಲೇ ಮಾಡಿರುವಂತದ್ದು ಸರ್. ಇದು ಫಸ್ಟ್ ಫ್ಲೋರ್ ನೋಡ್ತಾ ಇದ್ದೀರಾ. ಫಸ್ಟ್ ಫ್ಲೋರ್ ಅಲ್ಲಿ ನೀವು ಬಂದ್ರೆ ಹಾಗೆ ಇಲ್ಲಿಗೆ ಬಂದ್ರೆ ನಿಮ್ಗೆ ದೇವ್ರ ಮನೆ ಸಿಗುತ್ತೆ. ಇಲ್ಲಿ ಕಿಚನ್ ಸಿಗುತ್ತೆ. ಇದು ಓಪನ್ ಇದೆಯಲ್ಲ, ಇದು ಗ್ಲಾಸಸ್ ಬರುತ್ತೆ ಸರ್. ಇಲ್ಲಿ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಒಂದು ಗ್ಲಾಸ್ ಡಿಸೈನಿಂಗ್ ಆರ್ಚ್ ತರ ಮಾಡ್ತೀವಿ. ಸೊ ಇಲ್ಲಿ ನೋಡ್ತೀರಾ L ಶೇಪ್ ಇಲ್ಲಿ ಲಾಫ್ಟ್ ಬರುತ್ತೆ. ಇಲ್ಲಿ ನಿಮ್ಗೆ ಫ್ರಿಜ್ ಗೆ ಪಾಯಿಂಟ್ ಕೊಟ್ಟಿದೀವಿ. ಸೊ ಇಲ್ಲಿ ಫ್ರಿಜ್ ಇಟ್ಕೊಬಹುದು ನೀವು. ಸೊ ಇಲ್ಲೂ ಓಪನ್ ಬರುತ್ತೆ, ಏನೋ ಸ್ಟೋರೇಜ್ ಮಾಡ್ಕೊಬಹುದು. ಸೊ ಹಾಗೆ ಬಂದ್ರೆ ಅಲ್ಲಿ ತೋರಿಸಿರೋ ಮನೆಗಳೆಲ್ಲ ನಿಮ್ಗೆ ಏನಾಯ್ತು, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇತ್ತು ಸರ್. ಬಟ್ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಇಲ್ಲ. ಯಾಕಂದ್ರೆ ಸ್ಪೇಷಿಯಸ್ ಆಗಿ ನಿಮ್ಗೆ ಹಾಲ್ ಬರಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಮಾತ್ರ ಬರುತ್ತೆ. ಟೋಟಲ್ ಔಟ್ ಸೈಡು SS ಬರುತ್ತೆ. ರೈಲಿಂಗ್ಸ್ ಇಲ್ಲೂ SS ಬರುತ್ತೆ. ಇಲ್ಲಿ ಸ್ಟೋರೇಜ್ ಬರುತ್ತೆ. ನೋಡಿ ನಿಮ್ಗೆ ಇಲ್ಲಿ ಸಿಂಕ್ ಬರುತ್ತೆ ಇಲ್ಲಿ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಇದರಲ್ಲಿ ಏನು ನೀವು ನೋಡ್ತಾ ಇದ್ರೆ ಅಂದ್ರೆ 760 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರು, 3 BHK ಟ್ರಿಪ್ಲೆಕ್ಸ್ ಹೌಸ್. ಅಂದ್ರೆ ಗ್ರೌಂಡ್, ಫಸ್ಟ್, ಸೆಕೆಂಡ್, 3rd ಫ್ಲೋರ್ ಕೂಡ ಬರುತ್ತೆ. ಸೊ ಫಸ್ಟ್ ರೂಮ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸರ್. ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತದ್ದು ವಿತ್ ಕಾಟ್ ಬರುತ್ತೆ, ವಾರ್ಡ್ರೋಬ್ಸ್ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ.
ಸೊ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಮತ್ತೆ ಎರಡನೇ ರೂಮು ವಿತ್ ಬಾಲ್ಕನಿ ಬರುತ್ತೆ ಸರ್. ಸೊ ಇದು ಫಸ್ಟ್ ಬಾಲ್ಕನಿ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಬಾಲ್ಕನಿ ಬರುತ್ತೆ. ಇಲ್ಲಿ ವಿತ್ ಅಟ್ಯಾಚ್ ಕಾಟ್ ಬರುತ್ತೆ, ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ 2 ರೂಮ್ ಆಯ್ತು ಸರ್. ನೋಡ್ತಾ ಇದ್ರೆ ನಿಮ್ಗೆ ಹಾಲ್ ಇಂದಾನು ಪ್ರೀಮಿಯಂ ಇರೋ ಲೈಟಿಂಗ್ಗಳು ನೋಡ್ತಾ ಇದ್ರೆ ಪ್ರತಿ ಪಾಯಿಂಟ್ ಗಳನ್ನು ಲಕ್ಸುರಿ ಫೀಲ್ ಕೊಡುತ್ತೆ ನಿಮ್ಗೆ. ಪ್ರೀಮಿಯಂ ಇರುವಂತ ಲೈಟ್ಸ್ ಗಳು ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು. ಇನ್ನು ಹಾಲಲ್ಲೂ ಅಬ್ಸರ್ವ್ ಮಾಡಿರ್ತೀರಾ ನೀವು, ಸಕ್ಕತ್ತಾಗಿರುವಂತ ಲೈಟಿಂಗ್ ಗಳು ಹಾಕಿರುವಂತದ್ದು. ಸರ್ ಇವಾಗ ನೋಡಿದ್ರಲ್ಲ ಸರ್, ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಒಂದೇ ಒಂದು ಸಿಂಗಲ್ ಬೆಡ್ರೂಮ್, ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಒಂದು ಅಡುಗೆ ಮನೆ, ಕಿಚನ್ ಆ ತರ ಇತ್ತು, ಒಂದು ಬಾತ್ರೂಮ್. ಸೆಕೆಂಡ್ ಫ್ಲೋರ್ 2 ರೂಮ್ ನೋಡಿದಿರಾ, 2 ರೂಮ್ ಅಲ್ಲಿ 2 ಅಟ್ಯಾಚ್ ಬಾತ್ರೂಮ್ ಬರುತ್ತೆ ವಿತ್ ಒಂದು ಬಾಲ್ಕನಿ ಬರುತ್ತೆ. ಈಗ ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ ಸರ್. ಬೇರೆ ಕಡೆ ಎಲ್ಲ ಸರ್ ನೀವು ನೋಡಿದ್ರೆ ನಾರ್ಮಲ್ LED ಅಥವಾ ಒಂದು ಬಲ್ಬ್ ಆ ತರ ಹಾಕಿದ್ದಾರೆ, ನಾವು ಆ ತರ ಹಾಕಿಲ್ಲ. ನೀವು ನೈಟ್ ಅಲ್ಲಿ ನೀವು ಹಾಕಿದಾಗ ಅದ್ರ ಲುಕ್ ಬೇರೆ ಇರುತ್ತೆ, ಜಾಸ್ತಿ ಫೋಕಸ್ ಆಗಲ್ಲ. ವಾರ್ಮ್ ಲೈಟ್ ಬರುತ್ತೆ, ಡಿಸೈನರ್ ಲೈಟ್ಸ್ ಹಾಕಿರೋದು. ಮತ್ತೆ ನೀವು ಮೇಲ್ಗಡೆ ಅಲ್ಲಿ ನೋಡಿ ಝೂಮರ್ ಹಾಕೋದಕ್ಕೂ ನಾವು ಇದನ್ನ ಬಿಟ್ಟಿದೀವಿ. ಸೊ ಆದ್ರೂ ಝೂಮರೇ ಹಾಕೊಂಡ್ ಕೊಡ್ತೀವಿ ಮೇಲ್ಗಡೆ. ಸರ್ ಸೆಕೆಂಡ್ ಫ್ಲೋರ್ ನೋಡಿದ್ರೆ, ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ ಇತ್ತು ವಿತ್ ಅಟ್ಯಾಚ್ ಬಾತ್ರೂಮ್. ಈಗ ಥರ್ಡ್ ಫ್ಲೋರ್ ಅಲ್ಲಿ 3ನೇ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಸರ್. ಇದಕ್ಕೆ ಕಾಟ್ ಇಲ್ಲ ಅಷ್ಟೇ, 2 ರೂಮ್ಗೆ ಕಾಟ್ ಬರುತ್ತೆ. ಎಲ್ಲಾ ರೂಮಲ್ಲೂ ಆಂಟಿಕ್ ಪೀಸ್ ತರ ಒಂದು ಲೈಟಿಂಗ್ಸ್ ನಾವು ಹಾಕೇ ಇರ್ತೀವಿ. ಇಲ್ಲಿ ಮೇಲ್ಗಡೆ ಹೋದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಬರೀ ರೂಮ್ಸ್ ಮಾತ್ರ ಕೊಡ್ತಾ ಇದೀವಿ, ವಿತ್ ಕಾಟ್ ಮಾತ್ರ ಕೊಡ್ತಾ ಇದೀವಿ, ಆ ತರದ್ದೇನಿಲ್ಲ ಸರ್. ಬನ್ನಿ ಟೆರೆಸ್ ನೋಡೋದ ಸರ್. ಇಲ್ಲಿ ಇದು ಬಂದಿದೆ, ಇದು ರೈಲಿಂಗ್ಸ್ ಇಲ್ಲೇನು ಸರ್ ಹೆಂಚ್ ಬರುತ್ತಾ, ಶೀಟ್ ಬರುತ್ತಾ, ಏನಕ್ಕೆ ಬಿಟ್ಟಿರೋ ಸರ್ ಈ ತರ? ಸರ್ ಇದು ನೋಡಿ, ಇವಾಗ ಎಲ್ಲಾ ರೂಮಲ್ಲೂ ಇದ್ದು ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಔಟ್ ಸೈಡ್ ಅಲ್ಲಿ ಒಂದು ಕುತ್ಕೊಂಡು ಒಂದು ಟೀ ಕಾಫಿನ ಒಂದು ಸಂಜೆ ಹೊತ್ತು ಸ್ನಾಕ್ಸ್ ತಿನ್ಬೇಕು ಅಂದಾಗ, ಇಲ್ಲ ಒಂದು ಮಳೆ ಬರ್ತಾ ಇದ್ದಾಗ ರೂಮಲ್ಲಿ ವಿಂಡೋ ತೆಗ್ಬಿಟ್ಟು ನೋಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ಮೇಲ್ಗಡೆ ಹೆಂಚ್ ಹಾಕೊಡ್ತೀವಿ ಸರ್. ಓಕೆ, ಇದು ಟೆರೆಸ್ ಗಾರ್ಡನ್ ಟೈಪ್. ಇಲ್ಲೂ ಗ್ಲಾಸಸ್ ಬರುತ್ತೆ ಮೇಲ್ಗಡೆ. ಓಕೆ, ನೀವು ಬೇಕು ಅಂದ್ರೆ ಇಲ್ಲೂ ಕವರ್ ಮಾಡ್ಕೊಬಹುದು. ಬಟ್ ನಾವೇನ್ ಮೇಲ್ಗಡೆ ಫುಲ್ ಹೆಂಚ್ ಹಾಕೊಂಡ್ ಕೊಡ್ತೀವಿ. ಮಳೆ ಆಗ್ಲಿ ಮತ್ತೊಂದಾಗ್ಲಿ, ನೀವು ಮೇಲ್ಗಡೆ ಬಂದ್ರೆ ಒಂದು ಒಳ್ಳೆ ಸೂರ್ಯಾಸನ, ಏನೋ ಒಂದು ಯೋಗಾಸನ ಮಾಡ್ತೀರಾ, ಅದಕ್ಕೂ ಒಳ್ಳೇದಾಗತ್ತೆ. ಸೊ ಹಾಗಾಗಿ ಇದು ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಇಲ್ಲ, ಕೆಲವೊಂದು ಬಿಲ್ಡಿಂಗ್ ಅಲ್ಲಿ ಮಾತ್ರ ನಾವು ಹಾಕಿರೋದು. ಸೊ ಇದನ್ನ ಟೆರೆಸ್ ಗಾರ್ಡನ್ ಟೈಪ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಾ ತರದ್ದು ಇಲ್ಲಿ ಹ್ಯಾಂಗಲ್ಸ್ ಹಾಕೊಂಡ್ ಕೊಡ್ತೀವಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ಬಂದ್ರೆ ಹುಕ್ ಹಾಕೊಂಡ್ ಕೊಡ್ತೀವಿ. ಮಾಮೂಲಿ ಜೋಲಿ ಏನ್ ಹಾಕ್ಬೋದು. ಅದ್ರ ಮೇಲ್ಗಡೆ ನಾವು ಟ್ಯಾಂಕ್ ಕುಣಿಸಿರೋದು ಸರ್. ಓಕೆ, ಅದಕ್ಕೂ ನಾವು ಇದು ಮಾಡಿದೀವಿ ನೋಡಿ. ಇದು ನಿಮ್ಗೆ ಸ್ಟೇರ್ಸ್ ಮೆಟ್ಲು ತರನೇ ಇದೆ. ಮೇಲ್ಗಡೆ ಎಲಿವೇಶನ್ ಕೂಡ ಬರುತ್ತೆ ನಿಮ್ಗೆ. ಸಪ್ರೇಟ್ ಒಂಚೂರು ಹೈಟ್ ಮಾಡಿ ಕೊಟ್ಟಿರುವಂತದ್ದು. ಸೋಲಾರ್ ಪಾಯಿಂಟ್ ಮತ್ತೆ ಟ್ಯಾಂಕ್ ಎಲ್ಲ ಇಟ್ಕೊಂಡು. ಡೈಮೆನ್ಷನ್ ಮತ್ತೆ ಪ್ರೈಸ್ ಏನ್ ಕೊಟ್ಟು ಸರ್, ಇದು 760 ಸ್ಕ್ವೇರ್ ಫೀಟ್. ಸ್ವಲ್ಪ ಫ್ರಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಬಟ್ ಲೆಂತ್ ಕರೆಕ್ಟ್ ಆಗಿ 760 ಸ್ಕ್ವೇರ್ ಫೀಟ್. ಮತ್ತೆ ಇದನ್ನ ವಾಸ್ತು ಪ್ರಕಾರವಾಗಿ ಕಟ್ಟಿರೋದು. ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದಾರೆ ಸರ್? ಇದು 1,32,00,000 ಸ್ಲೈಟ್ಲಿ ನೆಗೋಷಿಯಬಲ್. ಬ್ಯಾಂಕ್ ಲೋನ್ ಆಗುತ್ತೆ, ನಗರಸಭೆ ಈ ಖಾತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ನೀವು ಈ ಆಡ್ ನೋಡಿ ಬರೋಷ್ಟಾಗಿ ಮನೆ ಫುಲ್ ಫಿನಿಶಿಂಗ್ ಆಗಿರುತ್ತೆ. ಬೇಗ ಬಂದ್ರೆ ಫೋನ್ ಮಾಡ್ಬೇಕು, ನೀವು ಬೇಗ ಸಿಗ್ಬೇಕು ಅಂತ ಹೇಳಿದ್ರೆ. ಆಮೇಲೆ ಇದು ಫಸ್ಟ್ ಬಿಲ್ಡಿಂಗ್ ತೋರಿಸಿರೋದಕ್ಕಿಂತ ಇದು ಮೆಟ್ರೋ ಇನ್ನೂ ಹತ್ರ ಆಗುತ್ತೆ. ಬಿಫೋರ್ ಈಗ ಮೊದಲನೇ ಮನೆ ತೋರಿಸೋದಲ್ಲ, ಅದಕ್ಕಿಂತ ಇನ್ನೂ ಹತ್ರ ಅಂದ್ರೆ 1 ಕಿಲೋಮೀಟರ್ ಅಲ್ಲೇ ಸಿಗುವಂತದ್ದು. ಬನ್ನಿ, ಇನ್ನೂ 2 ಮನೆ ಎಲ್ಲಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸ್ನೇಹಿತರೆ, ಇವಾಗ 3ನೇ ಮನೆ ಹತ್ರ ಬಂದಿದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಬನ್ನಿ ಸರ್. ಇದು ಬಂದು 2030. ಇವಾಗ ನೋಡಿದ್ ನೀವೆಲ್ಲ 760 ಸ್ಕ್ವೇರ್ ಫೀಟ್, 800 ಸ್ಕ್ವೇರ್ ಫೀಟ್, ಮತ್ತೆ ರೇಟ್ ಎಲ್ಲ 1,35,00,000, 1,32,00,000. ಇದು ಸ್ಕ್ವೇರ್ ಫೀಟ್ ಕಮ್ಮಿ, ಮತ್ತೆ ರೇಟ್ ಕಮ್ಮಿ, ಮತ್ತೆ ಬೆಡ್ರೂಮ್ಸ್ ಕಮ್ಮಿ. ಕಮ್ಮಿ ಅಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ನೀವೇನೋ ಡೂಪ್ಲೆಕ್ಸ್ ನೋಡ್ತಾ ಇದ್ದೀನಿ ಸರ್, ನಮ್ಗೆ ಚಿಕ್ಕದಾದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಬೇಕು ಅನ್ನೋ ಒಂದು ಡೂಪ್ಲೆಕ್ಸ್ ಏನಾದ್ರು ನೋಡ್ತಾ ಇದ್ದೀನಿ ಅಂದ್ರೆ ಈ ಬಿಲ್ಡಿಂಗ್ ಹೋಗಿ 2030 ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋರ್, 2 BHK ಡೂಪ್ಲೆಕ್ಸ್ ಸರ್. 1,08,00,000 ನೆಗೋಷಿಯಬಲ್ ಕೂಡ ಮಾಡ್ಕೊಂಡು ಕೊಡ್ತೀನಿ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಂಡು ಕೊಡ್ತೀನಿ. ಬನ್ನಿ ಒಳಗಡೆ ತೋರಿಸಿ. ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ನೋಡ್ತಾ ಇದ್ದೀರಾ. ಆರಾಮಾಗಿ ಒಂದು ಕಾರ್ ಹಾಕಬಹುದು, ಒಂದು ಮಿಡ್ ಸೈಜ್ ಗಾಡಿನ ನೀಟಾಗಿ ಪಾರ್ಕ್ ಮಾಡ್ಕೊಂಡು 2 ವೀಲರ್ ಒಳಗೆ ಹಾಕಬಹುದು. ಆ ಸ್ಪೇಸಿಂಗ್ ಇರುವಂತದ್ದು. ಬೇರೆ ಕಡೆ ಏನಾದ್ರು ಪಾರ್ಕಿಂಗ್ ಮಾಡಲ್ಲ, ಸಿಂಗಲ್ ಬೆಡ್ರೂಮ್ ಮಾತ್ರ ಮಾಡ್ತಾರೆ. ನಾವು ಜಸ್ಟ್ 1 RK ಮಾಡಿದೀವಿ, ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೆ 1 RK ಮಾತ್ರ ಮಾಡಿದೀವಿ. ನೋಡಿ ಒಳಗಡೆ ನೋಡಿ. ಸೊ ಒಂದು ಹಾಲು, ದೇವ್ರ ಮನೆ ಕೂಡ ಇದೆ ಆ ಸೈಡ್ಗೆ. ದೇವ್ರ ಮನೆ, ಕಿಚನ್, ಒಂದು ಬಾತ್ರೂಮ್ ಬರುತ್ತೆ. ಚಿಕ್ಕದೊಂದು ಟಿವಿ ಕ್ಯಾಬಿನೆಟ್ ಇಟ್ಟಿದ್ದಾರೆ. ಹೌದು, ಒಂದು ರೂಮ್, ಕಿಚನ್ ಇದ್ರು ಕೂಡ. ಬನ್ನಿ ಸರ್, ಬೇಗ ಫಸ್ಟ್ ಫ್ಲೋರ್ ಹೋಗೋಣ. ಓಕೆ ಬನ್ನಿ ಸರ್. ನೋಡಿ ಔಟ್ ಸೈಡ್ ಇಂದ SS ಹಾಕಿರೋದು ಸರ್. ಗೇಟ್ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಗೆ ಯಾವುದೇ ಸೇಫ್ಟಿ ಗ್ರಿಲ್ ಅವಶ್ಯಕತೆನೇ ಇರಲ್ಲ. ಸೊ ಟೈಲ್ಸ್ ನೋಡ್ತಾ ಇರ್ಬೋದು, ನಿಮ್ಗೆ ಸೀಲಿಂಗ್ ವರ್ಗು ಬಂದಿರುವಂತದ್ದು. ಇಲ್ಲೊಂದು ಗ್ರಾನೈಟ್ ಅಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಎಂಟ್ರಿ ನೋಡ್ತಾ ಇರ್ಬೋದು, ಸ್ಪೆಷಲ್ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರೆ ಲೈಟಿಂಗ್ ಗೆ ಒಂಥರ ಡಿಫರೆಂಟ್ ಆಗಿರೋ ಡಿಸೈನ್ ಕೊಟ್ಟಿದ್ದಾರೆ. ಟೀಕ್ ವುಡ್, ಟೀಕ್ ಫ್ರೇಮ್ ಡೋರ್ ನೋಡ್ತಾ ಇದ್ದೀರಾ, ಒಂದು ಕ್ಲಾಸಿ ಡಿಸೈನ್ ಅಲ್ಲಿ ಇರುವಂತದ್ದು. ಬನ್ನಿ ಏನಿದೆ ನೋಡೋದು ಒಳಗಡೆ. ಹಾಲು, ಇಲ್ಲೂ ಝೂಮರ್ ರೆಡಿ ಇದೆ. ರೆಡಿ ಸರ್, ವಿತ್ ಫ್ಯಾನ್ ನೋಡ್ತಾ ಇರ್ಬೋದು. ಝೂಮರ್ ವಿತ್ ಫ್ಯಾನ್ ಕೂಡ ಒಳ್ಳೆ BLDC ಮೋಟಾರ್ ಫ್ಯಾನ್ ಅಂತ ಅನ್ಕೋತೀನಿ. ಅಲ್ವಾ ಸರ್? ವಿತ್ LED ಬರುತ್ತೆ, LED ಲೈಟ್ಸ್ ಬರುತ್ತೆ ಫ್ಯಾನ್ ಅಲ್ಲಿ. ವಾಲ್ ಟೆಕ್ಸ್ಚರ್ ನೋಡಿ ಸಕ್ಕತ್ತಾಗಿದೆ. ಇದು ಲಕ್ಸುರಿ ಫೀಲ್ ನಿಮ್ಗೆ ಇಲ್ಲೇ ಕೊಡುವಂತದ್ದು. ಸೊ ಸ್ಪೇಷಿಯಸ್ ಆಗಿದೆ ಹಾಲು. ನಿಮ್ಗೆ ಆರಾಮಾಗಿ ಕಾರ್ನರ್ ಸೋಫಾ ಹಾಕಬಹುದು ನೀವು, ಇಲ್ಲ ಲೆಂತಿ ಸೋಫಾ, 2 ಸೋಫಾ ಹಾಕೊಂಡ್ರು ಅಷ್ಟು ಸ್ಪೇಸ್ ಸಿಗುವಂತದ್ದು ನಿಮ್ಗೆ. ಇಲ್ಲಿ ಯೂಶಲಿ ಏನ್ ಮಾಡ್ಬಿಡ್ತಾರೆ, 2030 ಒಂದು ರೂಮ್ ಇರ್ಲಿ ಅಂತ ರೂಮ್ ಮಾಡ್ಬಿಡ್ತಾರೆ ಸರ್. ನಾವು ರೂಮ್ ಮಾಡಕ್ ಹೋಗಿಲ್ಲ, ಯಾಕೆಂದ್ರೆ ಸ್ಪೇಷಿಯಸ್ ಮುಖ್ಯ. ಲಿವಿಂಗ್ ಏರಿಯಾದಲ್ಲಿ ಒಂದು 4 ಜನ ಕುತ್ಕೊಳಕಾದ್ರೂ ಇರಬೇಕು, ಇಲ್ಲಾಂದ್ರೆ ಡೂಪ್ಲೆಕ್ಸ್ಗೆ ವ್ಯಾಲ್ಯೂನೇ ಇರಲ್ಲ. ಒಂದು ಕಾಮನ್ ಬಾತ್ರೂಮ್ ಅಂತೂ ಕೊಟ್ಟಿದ್ದೀವಿ. ಸೊ ಅಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಡೆ ಬಂದ್ರೆ ದೇವ್ರ ಮನೆ ಬರುತ್ತೆ. ಬನ್ನಿ ಸರ್, ನೋಡಿ ಸರ್, ಇದು ದೇವ್ರ ಮೂಲೆ ಬರುತ್ತೆ. ವಾಸ್ತು ಪ್ರಕಾರವಾಗಿ ಕಟ್ಟಿರೋದು ದೇವ್ರ ಮನೆ.
ಸೊ ಹಾಗೆ ಇದು ಕಿಚನ್ ಸರ್ ನೋಡಿ, ಲೈಟಿಂಗ್ ನೋಡಿ, ಇಲ್ಲೂ ಒಂದು ಜೂಮರ್ ಕೊಟ್ಟಿದ್ದೀವಿ, ಮೇಲ್ಗಡೆನೂ 2 ಹ್ಯಾಂಗಿಂಗ್ ಲೈಟ್ಸ್ ಇದೆ. ಇಟಾಲಿಯನ್ ಸ್ಟೈಲ್ ಇರೋದು ಸ್ನೇಹಿತರೆ, ಲಕ್ಸುರಿ, ಒಳ್ಳೆ ಹೈಡ್ರಾಲಿಕ್ ಸ್ಪೇಸ್ ಇರ್ಬೋದು, ನಿಮಗೆ ಕಬೋರ್ಡ್ಗಳು ಇರ್ಬೋದು, ಎಲ್ಲ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್ ನೋಡ್ತಾ ಇರ್ಬೋದು, ಒಂದು ಡೀಸೆಂಟ್ ಆಗಿರೋ ಸ್ಪೇಸ್ ಅಲ್ಲಿ ನಿಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುವಂತದ್ದು. ಸೊ 600 ಸ್ಕ್ವೇರ್ ಫೀಟ್ ಅಂದ್ಬಿಟ್ಟು ನಿಮಗೆ ಚಿಕ್ಕದು ಕ್ರಾಂಪ್ ಈ ತರ ಫೀಲ್ ಕೊಡೋದಿಲ್ಲ, ಸ್ಪೇಷಿಯಸ್ ಆಗಿ ಫೀಲ್ ಕೊಡುತ್ತೆ ನಿಮ್ಗೆ. ಆ ತರದಲ್ಲಿ ಇರುವಂತದ್ದು ಟಿವಿ ಕ್ಯಾಬಿನೆಟ್ ಇದೆ ನೋಡ್ತಾ ಇದ್ದೀರಾ. ಆ ಕೆಳಗಡೆನೂ ಸ್ಟೋರೇಜ್ ಬರುತ್ತೆ ಸರ್, ಅಲ್ಲೂ ಸ್ಟೋರೇಜ್ ಮಾಡಿದೀವಿ. ಸೊ ಗ್ರೌಂಡ್ ಅಲ್ಲಿ 1 RK ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಸ್ಪೇಷಿಯಸ್ ಹಾಲ್ ವಿತ್ ಕಿಚನ್, ಒಂದು ಕಾಮನ್ ಬಾತ್ರೂಮ್, ಕಿಚನ್ ಯುಟಿಲಿಟಿ ಪ್ಲಸ್ ಒಂದು ದೇವ್ರ ಮನೆ. ಬನ್ನಿ. ಸೊ ನೋಡ್ತಾ ಇದ್ದೀರಾ, ವುಡ್ ಟಚ್ ಕೊಟ್ಟಿರುವಂತದ್ದು ನಿಮಗೆ SS ಗೆ ವಿತ್ ಟಫ್ ಅಂಡ್ ಗ್ಲಾಸ್. ಮತ್ತೆ ಡೈರೆಕ್ಟ್ ಸನ್ಲೈಟ್ ಕೂಡ ನಿಮಗೆ ಸ್ಟೇರ್ ಕೇಸ್ಗೆ ಬೀಳುವಂಥದ್ದು ಪ್ರಾವಿಷನ್ ಮಾಡಿದ್ದೀವಿ ಸರ್ ನಾವು. ಬೇಕು ಅಂತಂದ್ರೆ ಚಿಕ್ಕ ಝೂಮರ್ ಹಾಕಬಹುದು, ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಚೆನ್ನಾಗಿ. ಅದಕ್ಕೂ ಕೂಡ ಕೊಟ್ಟಿದ್ದಾರೆ ಪಾಯಿಂಟ್. ನ್ಯಾಚುರಲ್ ಸನ್ಲೈಟೇ ಬರುತ್ತಲ್ಲ ಸರ್. ಸರ್ ವಾಲ್ ಟೆಕ್ಸ್ಚರ್ ಸಕಟ ಕೊಟ್ಟಿದ್ದಾರೆ ಸರ್. ಒಂದೊಂದು ಪಾಯಿಂಟ್ ಅಲ್ಲೂ ನಾವು ವಾಲ್ ಟೆಕ್ಸ್ಚರ್ಗಳು ಇನ್ನೊಂದು 2 ದಿವಸ ಲೇಟ್ ಆಗಿದ್ದಿದ್ರೆ ಇನ್ನೂ ಪೂರ್ತಿಯಾಗಿ ಫಿನಿಶಿಂಗ್ ಆಗಿರೋದು. ಏನಂದ್ರೆ ವಾಲ್ ಪೇಪರ್ ನೆನ್ನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ವಾಲ್ ಪೇಪರ್ಸ್ ಮುಗಿದಿರಬೇಕು. ಬನ್ನಿ ಸರ್, ಇದು ಮಾಸ್ಟರ್ ಬೆಡ್ರೂಮ್ ಸರ್. ನೋಡ್ತಾ ಇದ್ದೀರಾ, ವಿತ್ ಬೆಡ್ ಇರುವಂತದ್ದು. ಇಲ್ಲ, ಸ್ಟೋರೇಜ್ ಬರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ, ಇಲ್ಲೂ ಕೂಡ ವಾಲ್ ಟೆಕ್ಸ್ಚರ್ ನಿಮ್ಗೆ ಸೀಲಿಂಗ್ ಇಂದ ಬಂದು ನಿಮ್ಗೆ. ಸೊ ಯಾವ್ದು ಪ್ಲೈನ್ ಹಾಕಿಲ್ಲ, ಏನಂದ್ರೆ ಬೇರೆ ಈ ತರ ಶೀಟ್ಸ್ ಇದು ಪ್ಲೈನ್ ಬಂದ್ಬಿಡುತ್ತೆ. ಇದು ಪ್ಲೈನ್ ಅಲ್ಲ ಇದು. ಓಕೆ. ಸೊ ವಿತ್ ಫ್ಯಾನ್, ವಿತ್ ಕಾಟು, ಒಂದು ಅಟ್ಯಾಚ್ ಬಾತ್ರೂಮ್. ಸೊ ನೋಡ್ಬೋದು ನಿಮಗೆ ಸ್ಲೈಡಿಂಗ್ ಡೋರ್ ಅಲ್ಲಿ ನಿಮಗೆ ಕಬೋರ್ಡ್ ವಿತ್ ಇಲ್ಲಿ ಮಿರರ್ ಅಟ್ಯಾಚ್ ಬರುತ್ತೆ, ನಿಮಗೆ ಮಿರರ್ ಫಿಟ್ಟಿಂಗ್ ಬರುತ್ತೆ, ನಿಮಗೆ ಡ್ರೆಸ್ಸಿಂಗ್ ಮಿರರ್. ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋದ. ಸೊ ಇದು 2ನೇ ರೂಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸರ್. ಅದಕ್ಕೂ ಕಾಟ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ರೂಮು ಚಿಕ್ಕದಾಗಿದ್ರು ನಿಮಗೆ ಒಂದು ಕ್ವೀನ್ ಸೈಜ್ ಕಾಟ್ ಹಾಕಿದ್ರು. ಇಲ್ಲೂ ಕೂಡ ಬಿಡಪ್ಪ ಹೆಂಗೋ ಅಂತ ಬಿಟ್ಬಿಡೋದ, ಬೇಕಾದಂಗೆ ಹಾಕತ್ತಾರೆ ಅಂತ. ಫ್ಯಾನ್ ಇದೆ ನಿಮಗೆ, ವಾಲ್ ಟೆಕ್ಸ್ಚರ್ ನೋಡ್ತಾ ಇರ್ಬೋದು. ಇಲ್ಲಿ ಕಬೋರ್ಡ್ಗೆ ನಿಮಗೆ ಸ್ಲೈಡಿಂಗ್ ಡೋರ್ ಬರುವಂತದ್ದು. ವುಡ್ ವರ್ಕ್ ಇನ್ನೂ ನಡೀತಾ ಇದೆ ಸ್ನೇಹಿತರೆ. ಸರ್ ಎಲ್ಲ ಫೈನಲ್ ಟಚ್ ಅಪ್ ಸರ್. ಫೈನಲ್ ಟಚ್ ಅಪ್ ಅಂತ ಒಂದು 3 days ಅಲ್ಲಿ ಕಂಪ್ಲೀಟ್ ಮನೆ ಕ್ಲೀನ್ ಆಗಿ ನಿಮ್ಗೆ ನೋಡಿದಾಗ ಫ್ರೆಶ್ ಫೀಲ್ ಕೊಡುತ್ತೆ. ಸೊ ಎಲ್ಲ ರೆಡಿ ಇದೆ. ಈ ವಿಡಿಯೋ ಅಪ್ಲೋಡ್ ಆಗೋ ವರ್ಷ ಮನೆ ರೆಡಿ ಇರುತ್ತೆ ಸ್ನೇಹಿತರೆ, ರೆಡಿ ಟು ಮೂವ್ ಇನ್ ಇರುವಂತದ್ದು. ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇದೆ ನಿಮಗೆ, ವಿತ್ ಸ್ಟೋರೇಜ್ ಸಿಗುವಂತದ್ದು ಒಂದು ಇಲ್ಲಿ. ಈಗ 3rd ಫ್ಲೋರ್ ಸ್ಟೇರ್ ಕೇಸ್ ಬರುತ್ತೆ. ಸೊ 2ನೇ ರೂಮ್ ಬರೋದು. ಸೊ ಇದು ನಮಗೆ ಈ ಪಾರ್ಟ್ ಬಂದು ನಮ್ದು ಬರುತ್ತೆ. ಸೊ ಅಲ್ಲಿವರೆಗೂ ಹಾಕೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಏನಾದರೂ ಸ್ಟೋರೇಜ್ ನೀವೇನಾದರೂ ಮಾಡ್ಕೊಬೋದು ಅಂದರೆ ಇಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ಈ ಸರೌಂಡಿಂಗಲ್ಲಿ ಯೂಸ್ ಮಾಡಿಕೊಂಡು. ಇದು ಎಲಿವೇಷನ್ಗೆ ಅಂತಲೇ ನಾವು ಬಿಟ್ಕೊಂಡಿರೋವಂಥದ್ದು ಜಾಗ. ಮೇಲ್ಗಡೆ ನಿಮ್ಗೆ ಮಾಮೂಲಿ ಓವರ್ ಹೆಡ್ ಟ್ಯಾಂಕು ಅದೆಲ್ಲ ಬರುತ್ತೆ. ಅದೇನು ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಇದು ನಿಮ್ಗೆ ಮೇಲ್ಗಡೆ ಹೋದರೆ ಟೆರೆಸ್ಗೆ ಹೋಗ್ತೀವಿ ಸರ್. ಇದು 2030 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರು, ನಗರಸಭೆ ಈ ಖಾತಾ. ಸೊ ಮೆಟ್ರೋಗೆ ಆಲ್ಮೋಸ್ಟ್ 1.5-2 kilometers ಡಿಸ್ಟೆನ್ಸ್ ಅಲ್ಲೇ ಬರುತ್ತೆ ಇದನ್ನು. ಮತ್ತೆ ಇದು ನಿಮ್ಗೆ ಏನಂದ್ರೆ ಬಸ್ ರೂಟ್ ಕನೆಕ್ಟಿವಿಟಿಗೆ ನಿಯರ್ ಬರುತ್ತೆ ಸರ್. ಒಂದು 500 ಮೀಟರ್ ಅಲ್ಲಿ ನಿಮಗೆ ಬಸ್ ಪಾಯಿಂಟ್, ಶಾಪ್ಸ್ ಎಲ್ಲ ಬರುತ್ತೆ. ಆಲ್ ಓವರ್ ನಿಮಗೆ ಬೆಂಗಳೂರು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಥ್ರೂ ಬಸ್ ಸಿಗುತ್ತೆ. ಮತ್ತೆ ಮೆಟ್ರೋ ಕನೆಕ್ಟಿವಿಟಿ ಬಸ್ಸಸ್, ಮೆಟ್ರೋ ಫೀಡರ್ ಬಸ್ ಸಿಗುತ್ತೆ ಸ್ನೇಹಿತರೆ. ಅರ್ಧ ಗಂಟೆಗೆ ಒಂದು ಮೆಟ್ರೋ ಫೀಡರ್ ಬಸ್ ಸಿಗುತ್ತೆ. 500 ಮೀಟರ್ ನಡ್ಕೋದ್ರೆ ಮೆಟ್ರೋಗೆ ಅರ್ಧ ಗಂಟೆಗೆ ಒಂದು ಬಸ್ ಸಿಗುತ್ತೆ ನಿಮಗೆ. ಸೊ ಯಾರಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇರುವಂತವ್ರು ಇದ್ರೆ ದಯವಿಟ್ಟು ಆದಷ್ಟು ಬೇಗ ಈ ಆಡ್ ನೋಡಿದ ತಕ್ಷಣ ವಿತ್ ಅಡ್ವಾನ್ಸ್ ಬರಲಿ ಸರ್. ಲೀಗಲ್ ಕ್ಲಿಯರ್ ಇದೆ, ನಾನು ಎಲ್ಲ ಮನೆಗೂ ಲೀಗಲ್ ಕ್ಲಿಯರ್ ಇದೆ, ಖಾತಾ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುವಂತ ಬ್ಯಾಂಕ್ ಲೋನು ಬೇಕಾದ್ರೆ ಮಾಡಿಸ್ಕೊಂಡು ಕೊಡ್ತೀನಿ. ಓಕೆ ಸ್ನೇಹಿತರೆ, 3ನೇ ಮನೆ ಮುಗಿಯುತ್ತೆ, ಈಗ 4ನೇ ಮನೆ ಹೋಗೋದಾ ಬನ್ನಿ. ಸೊ ಇದು ಬಂದು 4ನೇದು ಮತ್ತೆ ಫೈನಲ್ ಮನೆ ಇವತ್ತಿನ ವಿಡಿಯೋಗೆ. ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2035 700 ಸ್ಕ್ವೇರ್ ಫೀಟು, ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು, ಗ್ರೌಂಡ್ ಸಿಂಗಲ್ ಬೆಡ್ರೂಮ್ ಪಾರ್ಕಿಂಗ್ ಬರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ 3 BHK ಡೂಪ್ಲೆಕ್ಸು ವಿತ್ ನಿಮಗೆ ನಾನು ಹೇಳಲ್ಲ, ನೀವೇ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಇದರಲ್ಲಿ. ನಿಮ್ಗೆ ಸೌತ್ ಫೇಸಿಂಗ್ ಸೈಟ್ ಸರ್, ಈಸ್ಟ್ ಫೇಸಿಂಗ್ ಡೋರು ಆ ಥರ ಏನೂ ಇಲ್ಲ. ನೀವು ಮನೆ ನೋಡಿ, ಮನೆ ಇಂಟೀರಿಯರ್ ನೋಡಿ, ನೀವೇ ಹೇಳಿ ಏನು ಸರ್ ಈಗ ನೋಡಿರೋ 3 ಮನೆಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ. ಆಮೇಲೆ ಇದ್ರದ್ದು ಏನು ಅಡ್ರೆಸ್ ಅಂದರೆ ಈಗೇನು ಸರ್ ರೈಟ್ಗೆ ಹಂಗೆ ಝೂಮ್ ಮಾಡಿ, ಆ ಬಾರ್ಡ್ರು ಆಚೆ BBMP. ಓಕೆ, ಕಾಂಪೌಂಡ್ ಇದ್ದ ಕಡೆಗೆ BBMP ಇರುವಂಥದ್ದು. ಸರ್ ಹೇಳ್ತಾ ಇರೋದು ಈಗ ನೋಡಿದ್ರಲ್ಲ 3 ಮನೆ ನೀವು ಪ್ರೀವಿಯಸ್, ಅದೇ ಪ್ರೀಮಿಯಂ ಅಂತ ಅನ್ಕೋತಾ ಇದ್ದೀರಾ. ಇದು ಅದಕ್ಕಿಂತ ಪ್ರೀಮಿಯಂ ಆಗಿದೆ ಅಂತ ಹೇಳ್ತಿದ್ರೆ ಬನ್ನಿ ನೋಡ್ಕೊಂಬರೋದ. ಗೇಟ್ ನೋಡ್ತಾ ಇರ್ಬೋದು, ಒಳ್ಳೆ ಮೆಟಲ್ ಡೋರಲ್ಲಿ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಅಷ್ಟೇ, ಒಂದು ಮಿಡ್ ಸೈಜ್ ಕಾರ್ನ ಆರಾಮ ಪಾರ್ಕ್ ಮಾಡ್ಬೋದು. ಒಂದು 5 ಸೀಟರ್ ಒಂದು ಸ್ಮಾಲ್ ಕಾರ್ನ ಪಾರ್ಕಿಂಗ್ ಮಾಡ್ಕೊಳ್ಳೋದು. ಇಲ್ಲಿ ಯಾವ್ದು ಹೆವಿ ವೆಹಿಕಲ್ ಬರ್ದೇ ಇರೋ ಕಾರಣ ನೀವು ಆರಾಮಾಗಿ ಹೊರಗಡೆ ಪಾರ್ಕ್ ಮಾಡ್ಕೋಬಹುದು. ಲೆಜೆಂಡ್ ರೋಡ್ ಇದು ಬರುವಂತದ್ದು, ನಿಮಗೆ ಕಾಂಪೌಂಡ್ ಇದೆ, ಅದಾದ್ಮೇಲೆ BBMP ಲಿಮಿಟ್ ಸಿಗುವಂತದ್ದು. ಸೊ ಹಾಗೆ ಬಂದ್ರೆ ನೋಡಿ, ಇವಾಗ ಇಲ್ಲಿ ಸಿಲಿಂಡರ್ ಗ್ರೌಂಡ್ ಫ್ಲೋರ್ಗೂ ಮತ್ತೆ ಫಸ್ಟ್ ಫ್ಲೋರ್ಗೆ ಸಿಲಿಂಡರ್ ಕ್ಯಾಬಿನ್ಗೆ ಮಾಡಿದ್ದೀವಿ. ಇದು ಸಿಂಗಲ್ ಬೆಡ್ರೂಮ್. ಸೊ ಸಿಂಗಲ್ ಬೆಡ್ರೂಮ್ ಬನ್ನಿ ಬೇಕಾದ್ರೆ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡ್ಬಿಡಿ. ಯಾಕೆ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತೀನಿ ಅನ್ನೋದಕ್ಕೆ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡ್ಬಿಡಿ ಸರ್. ನೀವು ಪರ್ಪಸ್ ಯೂಸ್ ಮಾಡಬಹುದು. ಡ್ಯೂಪ್ಲೆಕ್ಸ್ ಅಲ್ಲಿ ನೀವಿದ್ರು ಒಂದು ನಿಮಗೆ ಕನ್ವೀನಿಯನ್ಸ್ ಮೇಂಟೈನ್ ಆಗೋ ತರದಲ್ಲಿ ಮೇಂಟೈನ್ ಮಾಡಬಹುದು. ನೋಡ್ತಾ ಇದ್ದೀರಾ, ಟಿವಿ ಕ್ಯಾಬಿನೆಟ್ ಇರ್ಬೋದು, ದೇವ್ರ ಮನೆ ಇರ್ಬೋದು. ಸಿಂಗಲ್ ಬೆಡ್ರೂಮ್ ನಿಮಗೆ ದೊಡ್ಡ ಮನೆಗಳನ್ನೇ ಬಾಕ್ಸ್ ಕೊಟ್ಬಿಡ್ತಾರೆ ನಿಮಗೆ. ಇಲ್ಲಿ ಸಪ್ರೇಟ್ ದೇವ್ರ ಮನೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ.
ಒಳ್ಳೆ ವುಡ್ ಫ್ರೇಮಲ್ಲಿ ಕೊಟ್ಟು ನಿಮಗೆ ದೇವ್ರ ಮನೆ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಕಿಚನ್ ಅಷ್ಟೇ ನಿಮಗೆ ಒಂದು ಡೀಸೆಂಟ್ ಸ್ಪೇಸಲ್ಲಿ ಸಿಗುವಂಥದ್ದು ಸ್ಟೋರೇಜ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಟೈಲ್ಸ್ ವರ್ಕ್ ನೋಡ್ತಾ ಇರ್ಬೋದು. ಸೊ ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಇರುವಂಥದ್ದು ನಿಮಗೆ. ಸೊ ಇಲ್ಲ ಸ್ಮಾಲ್ ಆಗಿ ನಿಮಗೆ ಹ್ಯಾಂಡ್ ವಾಶ್ ಹತ್ರ ನಿಮಗೆ ಸ್ಟೋರೇಜು ಸಿಗುವಂಥದ್ದು ನಿಮಗೆ. ಸ್ಮಾಲ್ ಆಗಿ ಒಂದು ಕ್ವೀನ್ ಸೈಜು ಇಲ್ಲ ಡಬಲ್ ಕಾಟ್ ಹಾಕೊಳ್ಳುವಂಥದ್ದು ನಿಮಗೆ. ಒಂದು ಚಿಕ್ಕದಾಗಿ ರೂಮು ಸಿಗುವಂಥದ್ದು ನಿಮಗೆ. ಸೊ ಹೊಸದಾಗಿ ನ್ಯೂಲಿ ವೆಡ್ಡಿಂಗು ಏನಾದ್ರು ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 BHK ತುಂಬ ಚೆನ್ನಾಗಿರುವಂಥದ್ದು. ಇದು ಕೂಡ ನಿಮಗೆ ಮೆಟ್ರೋಗೆ ಬಸ್ ಪಾಯಿಂಟು ಎಲ್ಲ ನಿಯರಲ್ಲಿ ಇರುವಂಥದ್ದು ನಿಮಗೆ. ಸರ್ ಬೇಗ ಮೈನ್ ಪಾಯಿಂಟ್ ಬಂದು ಇದು ಬಂದು ನಿಮಗೆ ಎಕ್ಸ್ಟ್ರಾ ಅನ್ಕಣೆ ಅನ್ಕೊಬಿಡಿ. ಬನ್ನಿ ಬೇಗ ಫಸ್ಟ್ ಫ್ಲೋರ್ ಹೋಗೋದು ನಿಮಗೆ ಡ್ಯೂಪ್ಲೆಕ್ಸ್ ಎಂಟ್ರಿ ಕೊಡೋದ. ಸೊ ಎಲಿವೇಶನ್ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಮೆಟಲ್ ಡಿಸೈನ್ ಕೊಟ್ಟಿರುವಂಥದ್ದು. SS ನಿಮಗೆ ರೈಲಿಂಗ್ಸ್ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರೋದು ಸೀಲಿಂಗು ವುಡ್ ಪ್ಯಾನಲ್ ವಿತ್ LED ಬಂದಿರುವಂಥದ್ದು. 3 ಪೀಸ್ ವಿಂಡೋ ನೀವು ನೋಡ್ತಾ ಇದ್ರೆ ಪ್ರೀಮಿಯಂ ಆಗಿರುವಂಥದ್ದು. ಎಂಟ್ರಿಲೇನೆ ಮೈನ್ ಡೋರು. ಸರ್ ಏನ್ ಸರ್ ಇದು ಇಷ್ಟೊಂದು ಸಕ್ಕದಾಗೈತೆ ಡೋರು, ಏನ್ ಸೂಪರ್ ಡಿಸೈನ್ ಐತೆ ನೋಡಿ. ರೆಟ್ರೋ ಸ್ಟೈಲ್ ಐತೆ, ಸಕ್ಕದಾಗಿ ಕಾಣಿಸ್ತಾ ಇರುವಂತದ್ದು. ಒಳ್ಳೆ ಸೈಜ್ ಆಗಿರುವಂತದ್ದು. ಫ್ರೇಮು ಟೀ ಕುಡ್ಡೆ ಬರುವಂತದ್ದು ನಿಮಗೆ ಮೈನ್ ಡೋರ್ ಮತ್ತೆ ಫ್ರೇಮು. ಸರ್ ಲೈಟ್ ಗೇಟ್ ಎಲ್ಲ ಆಲ್ರೆಡಿ ಆಗ್ಬಿಟ್ಟಿದಲ್ಲ ಸರ್, ಏನ್ ಸರ್ ಇದು ಡಿಸೈನ್ ಇಷ್ಟಾಗಿದೆ. ಅದಕ್ಕೆ ನೀವು ನೋಡಿ ಹೇಳಿ ಸರ್ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಯ್ಯೋ ದೇವ್ರ ಮನೆ ನೋಡಿ ಏನ್ ಸೂಪರ್ ಆಗಿದೆ ಡಿಸೈನ್. ಒಳ್ಳೆ ಬ್ರಿಕ್ ಡಿಸೈನ್ ಅಲ್ಲಿ ಬಂದಿರೋದು ದೇವ್ರ ಮನೆ ಏನ್ ಸೂಪರ್ ಆಗಿದೆ. ಲೈಟಿಂಗ್ ನೋಡಿ ಏನ್ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಲೈಟಿಂಗ್ ಡಿಸೈನ್. ಅದು ಕೂಡ ಸಕ್ಕದಾಗಿರುವಂತ ಟಿವಿ ಕ್ಯಾಬಿನೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ನಿಮ್ಗೆ. ಅಲ್ಲೂ ಕೂಡ ಲೈಟಿಂಗ್ಗಳು ಶೋ ಪೀಸ್ಗಳು ಎಷ್ಟು ಇಟ್ಕೊತೀರಾ ಆ ಕಡೆ ನೋಡಿ ಎಷ್ಟು ಸೂಪರ್ ಆಗಿರುವಂಥದ್ದು ನಿಮಗೆ. ಸೀಲಿಂಗು ಲೈಟು ನೋಡಿದ್ರೆ ಕಳೆದೋಗ್ಬೇಕು ಅಷ್ಟಾಗಿರುವಂಥದ್ದು. ಡಿಸೈನ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ವುಡ್ ಫ್ರೇಮ್ ಏನು ಸೂಪರ್ ಆಗಿ ಕೊಟ್ಟಿದ್ದಾರೆ ಸರ್. ಬೇರೆ ಏನೇನಿದೆ ತೋರಿಸಿ ಸರ್ ಇಲ್ಲಿ. ಸರ್ ಬನ್ನಿ ನೋಡ್ತಾ ಇದ್ರಲ್ಲ ನೀವೇನೆ, ಇದು ಫಸ್ಟ್ ಫ್ಲೋರು 700 ಸ್ಕ್ವೇರ್ ಫೀಟು. ಸೊ ಇಲ್ಲಿ ನೀವು ಕಿಚನ್ ನೋಡಿ ಸರ್, ಸ್ಟೋರೇಜ್ ಏನಿದೆ ನಿಮಗೆ ಒಳಗಡೆ ನೋಡಿ. ಸೊ ಇಲ್ಲಿವರೆಗೂ ನಿಮಗೆ ಟೈಲ್ಸು ಮತ್ತೆ ನಿಮಗೆ ಎಲ್ಲೂ ಟವಲ್ ಒಣಗಕ್ಕೆ ಯಾರು ಕೊಡೋದೇ ಇಲ್ಲ. ಇದನ್ನು ಕೊಟ್ಟಿದ್ದಾರೆ ಟ್ರಾನ್ಸ್ಪರೆಂಟ್ ನಿಮಗೆ ಸ್ಟೋರೇಜ್. ಇಲ್ಲಿ ನೋಡಿ ಇಲ್ಲಿ ಫಾರಿನ್ ಸ್ಟೈಲ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಇಲ್ಲೂ ಟ್ರಾನ್ಸ್ಪರೆಂಟ್ ನಿಮಗೆ ಬರುವಂತದ್ದು ಸ್ಟೋರೇಜ್ಗಳು. ಸೊ ಕಿಚನ್ ಅಲ್ಲಿ ಕೂಡ ನಿಮಗೆ ಸ್ಟ್ರಿಪ್ ಲೈಟ್ ಬಂದಿರುವಂತದ್ದು ನಿಮಗೆ ಸಕ್ಕತ್ತಾಗಿ ಕಾಣಿಸೋದು. ಯಾವ್ದೋ ಫಾರಿನ್ ಮನೇಲಿ ಇದೀನಿ ಅನ್ನೋ ತರ ಫೀಲ್ ಕೊಡ್ತಾ ಇದೆ ನನಗೆ. ಸೊ ಸ್ಟೇರ್ಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಮತ್ತೆ UPS ಪಾಯಿಂಟ್ ಸಿಗುವಂತದ್ದು. ಅದು ಕೂಡ ಒಳ್ಳೆ ಸ್ಪೇಸಿಯಸ್ ಆಗಿರುವಂತದ್ದು ಸ್ನೇಹಿತರೆ. ನಿಮಗೆ ಫುಲ್ ಇಲ್ಲಿವರೆಗೂ ಸಿಗುತ್ತೆ ನಿಮಗೆ. ಬನ್ನಿ ಈಗ ರೂಮ್ ನೋಡೋದು ಇಲ್ಲಿ. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ಬಾತ್ರೂಮ್ ಬರುತ್ತೆ. ಬನ್ನಿ ಸರ್, ಚಿಕ್ಕ ಬಾತ್ರೂಮ್ ತೋರಿಸಿ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್ ಪೂರ್ತಿ A to Z. ಮೇಲ್ಗಡೆ ರೂಫ್ವರೆಗೂ ನಿಮಗೆ 2x4 ಸರ್. ಬನ್ನಿ ಹಾಗೆ ಒಂದು ಚಿಕ್ಕ ರೂಮ್ ಅಂದರೆ 1 ಪರ್ಸನ್ ಮನಿಕೊಳ್ಳೋ ಅಷ್ಟು ಒಂದು ಚಿಕ್ಕ ರೂಮ್. ಏನಾದ್ರು ವಯಸ್ಸಾದವ್ರು ಇದ್ರೆ ಮೇಲ್ಗಡೆ ತಿಳಿಯೋಕ್ಕಾಗಲ್ಲ ಅನ್ನೋದಾದ್ರೆ ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಸ್ಮಾಲ್ ರೂಮ್ ಮಾಡಿದ್ದೀವಿ ಸರ್ 700 ಸ್ಕ್ವೇರ್ ಫೀಟಲ್ಲಿ. ಅದೇ ಸರ್ ಲೈಟ್ ಆ ಥರ ಇದೆ, ಒಳ್ಳೆ ಕಂಚದ್ದು ಇದ್ರ ಥರ. ಅದು ಸ್ವಲ್ಪ ಇವಾಗ ಬೆಳಕು ಇದೆ, ಅದನ್ನ ನೋಡಿ ಅದು ಡಿಸೈನೇ ಬೇರೆ. ಅದು ನೈಟ್ ಅಲ್ಲಿ ಆಂಟಿಕ್ ಪೀಸ್ ತರ ಅದು ನಿಮಗೆ ಫೀಲ್ ಆಗುತ್ತೆ ಸರ್. ಅದು ಸೀಲಿಂಗ್ ನೋಡಿ, ರೂಮ್ ಚಿಕ್ಕದಾದ್ರೂ ನಿಮಗೆ ಸೀಲಿಂಗ್ ಇರ್ಬೋದು, ಫ್ಯಾನ್ ಇರ್ಬೋದು, ಫ್ಯಾನ್ ಕೊಟ್ಟಿದ್ದೀವಿ ನೋಡಿ. ಆಮೇಲೆ ನಿಮಗೆಲ್ಲ ಫ್ಲೋರ್ ವೈಸ್ ಕೊಟ್ಟಿದ್ದೀವಿ. ಸ್ವಿಚ್ ಲೈಟ್ಸ್ ಇದರೆಲ್ಲ ಫ್ಲೋರ್ ವೈಸಲ್ಲಿ ಕೊಟ್ಟಿರೋದು. ಪಿಲ್ಲರು ನಿಮ್ಗೆ ಇಲ್ಲಿ ಸೋಫಾ ಸೆಟ್ ಹಾಕೊಳ್ಬೇಕು ಅಂದರೆ ಸೋಫಾ ಸೆಟ್ ಹಾಕೊಬೋದು, ಆಡ ಕಾಣಿಸಲ್ಲ. ಎಲ್ಲ ಡಿಸೈನ್ ನಿಮಗೆ ವಿಲ್ಲಾ ಕಾನ್ಸೆಪ್ಟಲ್ಲಿ ನಾವು ಮಾಡಿರೋವಂಥದ್ದು ಸರ್. ಇದು ಇಲ್ಲಿ ಒಂದು ಬಲ್ಬ್ ಹಾಕೊಬೋದು ಮೇಲ್ಗಡೆ. ಸೊ ಇವಾಗ ನಾವು ಹೋಗ್ತಾ ಇರೋದು 2nd ಫ್ಲೋರಲ್ಲಿ 2 ರೂಮ್ ಬರುತ್ತೆ ಸರ್. ಒಂದು ರೈಟ್ಗೆ ಒಂದು ರೂಮ್ ಬರುತ್ತೆ, ಲೆಫ್ಟ್ಗೆ ಒಂದು ರೂಮ್ ಬರುತ್ತೆ. ಸರ್ ಯಾವ ರೂಮ್ಗೆ ಹೋಗೋಣ ಫಸ್ಟ್? ಸರ್ ನಮ್ದೆಲ್ಲ ರೈಟ್ ಇನ್ಫಾರ್ಮೇಶನ್ ಸರ್. ಫಸ್ಟ್ ರೈಟ್ ಸೈಡ್ಗೆ ಹೋಗೋದಾ? ಬನ್ನಿ ಸರ್. ಬನ್ನಿ ಸರ್. ವಾವ್, ಕ್ಲಾಕ್ ಡಿಸೈನ್ ನೋಡಿ ಹೆಂಗೈತೆ. ಅಲ್ಲಿ ಝೂಮ್ ಹಾಕಿದ್ರು ಹಂಗೆ ಒಂಚೂರ ಸೂಪರ್ ಆಗಿರುತ್ತೆ. ಅದೇ ಹೇಳಿದೆ, ಯಾವುದೋ ಫಾರಿನ್ ಅಲ್ಲಿ ಒಳ್ಳೆ ಕಾಟೇಜ್ ಹೋದಂಗೆ ಫೀಲ್ ಕೊಡ್ತಾ ಇತ್ತೆ. ಮನೆ ನೋಡ್ತಾ ಇದ್ರೆ ಅಷ್ಟು ಸೂಪರ್ ಆಗಿರುವಂತದ್ದು ಕ್ವಾಲಿಟಿ. ಬೆಡ್ ನೋಡ್ತಾ ಇದ್ರೆ ಕುಷನ್ ವಿತ್ ಸ್ಟೋರೇಜ್. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು, ಒಳ್ಳೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಳ್ಳೆ ಫೋಟೋಸು ಇಲ್ಲ ಫ್ಯಾಮಿಲಿದೋ ಇಲ್ಲ ಮಕ್ಕಳದೋ ಕಪಲ್ಸ್ ಹಾಕೋದು ಅಂತಾರೆ ಸಕ್ಕತ್ತಾಗಿ ಕಾಣಿಸುವಂಥದ್ದು. ಸೊ ಸೂಪರ್ ಆಗಿರುವಂಥ ನಿಮಗೆ ವಾರ್ಡ್ರೋಬ್ ಸಿಗುವಂಥದ್ದು ವಿತ್ ಸ್ಟೋರೇಜ್ ನೋಡ್ತಾ ಇದ್ರೆ ಮೇಲ್ಗಡೆ ಕ್ಯಾಬಿನೆಟ್ಗಳು. ಇಲ್ಲಿ ಬಂತು ಅಂದರೆ ಡ್ರೆಸ್ಸಿಂಗ್ ಮಿರರು ದೊಡ್ಡದಾಗೈತೆ ಸ್ನೇಹಿತರೆ, ಅಷ್ಟು ದೊಡ್ಡದಾಗಿರುವಂಥದ್ದು. ಸ್ಟೋರೇಜ್ ನೋಡ್ತಾ ಇದ್ದಾರೆ. ಇದು ಕೂಡ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಬರುವಂಥ ಡಿಸೈನು. ಅಟ್ಯಾಚು ಬಾತ್ರೂಮ್ ಅಂಡ್ ಟಾಯ್ಲೆಟು ಎಲ್ಲ ಎರೋಸ್ ಕಂಪ್ನಿದು ನೋಡ್ತಾ ಇದ್ದೀರಾ. ಜಾಗ್ವಾರ್ ಫಿಟ್ಟಿಂಗ್ಸ್ ನಿಮಗೆ ಹೈಟ್ವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಟೈಲ್ಸ್ ಕೊಟ್ಟಿರುವಂಥದ್ದು. ಒಳ್ಳೆ ಎಲಿವೇಶನ್ ಇದೆ ನಿಮಗೆ. ಏರಿಯೇಷನ್ಗೆ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ ಇರುವಂಥದ್ದು. ಕಾಮನ್ ಆಗಿ ಗ್ಲಾಸ್ ಗೀಸ್ ಫಿಟ್ಟಿಂಗ್ ಕೊಟ್ಬಿಟ್ಟು ಇದು ಮಾಡ್ಬಿಡ್ತಾರೆ, ವಿಂಡೋ ಇರುವಂಥದ್ದು. ಸೊ ನೋಡಿ ಇಲ್ಲಿ ಹ್ಯಾಂಗರ್ ನಿಮಗೆ. ಸೊ ನೀವು ಮನೆಗೆ ಬಂದ್ರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಈ ಥರ ಸೀನೇ ಇಲ್ಲ ನಿಮಗೆ. ಬರ್ತಾ ಇರೋದು ಸೆಟ್ಲ್ ಆಗ್ತಾ ಇರೋದು ಅಷ್ಟೇನೆ. ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋದ ಇವಾಗ. ಸರ್ ಇವಾಗ ರೈಟ್ ರೂಮ್ ಅಂತ ಹೇಳಿದ್ರ. ಸೊ ರೈಟ್ ರೂಮ್ ನೋಡಿದ್ರ ಹೇಗೆ ಅನ್ಸುತ್ತೆ ಸರ್? ಅದು ಸೂಪರ್ ಆಗೈತೆ ಸರ್. ಮಕ್ಳಿಗೆ ಏನಾದ್ರು ಬಿಟ್ಕೊಟ್ರೆ ಖುಷಿ ಆಗೋಯ್ತಾರೆ. ಓಕೆನಾ? ಇವಾಗ ಹಂಗೆ ಬನ್ನಿ ಕುಬೇರನ್ ಮೂಲೆ ರೂಮ್ ತೋರಿಸ್ತಾ ಇದ್ದೀವಿ. ಕುಬೇರನ್ ಮೂಲೆ ಮನೆ ಯಜಮಾನರು ಇರುವಂತ ರೂಮ್. ಹೌದು. ಲೈಟ್ ನೋಡಿ ಫಸ್ಟು ಅಲ್ಲೊಂಥರ ಇತ್ತು, ಈ ಲೈಟು ಅಲ್ಲ ಆಂಟಿಕ್ ಡಿಸೈನು. ಹೇಳದ್ನಲ್ಲ ಫಾರಿನ್ ಅಲ್ಲಿ ಯಾವ್ದೋ ಕಾಟೇಜ್ ಮನೆ ಇದ್ದಂಗೆ ಐತೆ. ಸೀಲಿಂಗ್ ನೋಡ್ಬೋದು. ಪ್ರತಿಯೊಂದನ್ನು ಆಯ್ಕೆ ಮಾಡಿ ಹಾಕಿರುವಂಥದ್ದು ಬಿಲ್ಡರ್ಸ್. ನೀವು ಈ ತರ ಇವಾಗ ಇದ್ರ ಪಕ್ಕದಲ್ಲಿ ಒಂದು ಇನ್ನೊಂದು ಬಿಲ್ಡಿಂಗ್ ಇದೆ. ಸೊ ಅವರೇ ಕಾರ್ನರ್ ಕಟ್ಟಿದ್ದು ಸೇಮ್ ಪ್ಯಾಟರ್ನ್ ಅಲ್ಲೇ ಕಟ್ಟಿರೋದು. ಇದು ಕುಬೇರನ್ ಮನೆಗೆ ಸ್ಪೇಷಿಯಸ್ ರೂಮ್ ಬರುತ್ತೆ ಸರ್ ವಿತ್ ಸ್ಟೋರೇಜು. ಮತ್ತೆ ನಿಮ್ಗೆ ಅಲ್ಲಿರೋದು ನೋಡಿ. ಇವಾಗ ಕುಷನ್ ಯಾರು ಕುಷನ್ ಹಾಕೋದಿಲ್ಲ, ಸುಮ್ಮನೆ ಬಿಟ್ಬಿಡ್ತಾರೆ. ಓಕೆನಾ? ಒಳ್ಳೆ ಕಿಂಗ್ ಸೈಜ್ ಮಂಚ ನಿಮಗೆ. ಪಕ್ಕದಲ್ಲಿ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಬ್ಯಾಕ್ ಡ್ರಾಪ್ ನೋಡ್ಬೋದು. ವಾಲ್ ಪೇಪರ್ ಇದು ವುಡ್ಡು. ಇದು ವುಡ್ಡು
ಸೊ ಡಿಸೈನ್ ವುಡ್ಡಲ್ಲೇ ಡಿಸೈನ್ ಮಾಡಿದ್ದು, ಇದು ಕುಷನ್ ಕೊಟ್ಟಿದ್ದೀವಿ. ಈ ರೈಟ್ ಹಂಗೆ ಒಂಚೂರು ಎಕ್ಸ್ಪ್ಲೋರ್ ಮಾಡಿ ಸರ್. ಮಿರರ್ ನೋಡ್ತಾ ಇರ್ಬೋದು, ಕುಗರ್ನ್ಗಳೇ ಮನೆ ಯಜಮಾನಿ ಇರ್ತಾರೆ, ಇಲ್ಲಿ ಕೂತ್ಕೊಂಡ್ರೆ ಮಿರರ್ ಬಿಟ್ಟು ಎದರ್ಸಿ ಕರ್ಕೊಬರೋದು ಕಷ್ಟ, ಅಷ್ಟಕತ್ತಾಗಿರುವಂಥದ್ದು ಪಾಯಿಂಟ್ ಇದು. ಮನೆ ಮೆಟೀರಿಯಲ್ ಹೆಂಗ್ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಹಾಕಿರೋಂಥ ಪ್ಯಾಟರ್ನ್ಗಳೆಲ್ಲ ನೋಡಿದ್ರೆ ನೆಗೋಷಿಯೇಷನ್ ಕೇಳಬಾರ್ದು. ಅವ್ರು ಕೇಳಿದ ಪ್ರೈಸ್ ನೀವು ಕೊಟ್ಬಿಟ್ಟು ಸೀದಾ ಒಳಗೆ ಬರ್ತಾ ಇರ್ತೀವಿ, ಅಷ್ಟು ಖುಷಿಯಾಗಿ ಹೋಗುತ್ತೆ ನಿಮಗೆ. ಆ ಥರ ಡಿಸೈನಲ್ಲಿ ಇರುವಂಥದ್ದು. ಸರ್ ಬೇರೆ ಏನೇನು ತೋರಿಸಿ ಸರ್. ಸರ್ ಇದೆಷ್ಟೇ ಮುಗೀತು ಅಂತಕೊಂಬಿಡಿ ಸರ್, ಇನ್ನೂ ಮೇಲ್ಗಡೆ ಒಂದು ಫ್ಲೋರ್ ಇದೆ, ಬನ್ನಿ ಸರ್. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ನೋಡ್ತಾ ಇರ್ಬೋದು, ವಿತ್ ಹ್ಯಾಂಗರ್ ಎಲ್ಲ ಬರುವಂಥದ್ದು, ಕಂಪ್ಲೀಟ್ ಮೂವಿನ್ ಇರುವಂಥದ್ದು. ನೀವು ಬತ್ತು ಅಂತಂದ್ರೆ ಸೆಟಲ್ ಆಗ್ತಾ ಇರ್ಬೋದು, ಆ ಥರ ಇರುವಂಥದ್ದು. ಬನ್ನಿ ಸ್ನೇಹಿತರೆ, ಬೇಗ ಥರ್ಡ್ ಫ್ಲೋರ್ ಹೋಗೋದ. ನೋಡ್ತಾ ಇದ್ರೆ ಇಲ್ಲೂ ಕೂಡ SS ರೈಲಿಂಗ್ಸ್ ನಿಮಗೆ ವಿತ್ ಟಫ್ ಅಂಡ್ ಗ್ಲಾಸ್ ಇರುವಂಥದ್ದು. ಮೇಲ್ಗಡೆ ನೋಡ್ಬೋದು ಝೂಮರ್ಗೆ ನಿಮಗೆ ಪಾಯಿಂಟ್ ಕೊಟ್ಟಿದ್ದೀವಿ, ಹೆವಿ ಗೇಜ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ಸೈಜ್ ಝೂಮರ್ ಹಾಕಿದ್ರು ಅಳ್ಳಾಡೋದಿಲ್ಲ ಆ ಥರ. ಸರ್ ಈಗ 3 ರೂಮ್ ಎಕ್ಸ್ಪ್ಲೋರ್ ಮಾಡೋದ ಸರ್. ಈಗ ಟಾಪ್ ಅಲ್ಲಿ ಏನಿರ್ಬೋದು ಅಂತ ನಿಮ್ಗೆ ಗೆಸ್ಸಿಂಗ್ ಇರುತ್ತೆ ಸರ್, ಹೇಳಿ. ಟಾಪ್ ಅಲ್ಲಿ ಏನು ಸರ್ ಇದ್ರೆ ಟೆರೆಸ್ ಇರ್ತದೆ, ಇಲ್ಲ ಸಿಂಗಲ್ ಯಾವ್ದಾದ್ರು ಒಂದು ರೂಮ್ ಕೊಡ್ತಾರೆ, ಈ ತರ ಬರುವಂತದ್ದು. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಸ್ಪೇಷಿಯಸ್ ಆಗಿ ಕೊಟ್ಟಿರುವಂತದ್ದು, ನಿಮಗೆ ಪಾರ್ಟಿ ಸ್ಪೇಸ್ ತರ ಕೊಟ್ಟಿದ್ದಾರೆ. ಸುತ್ತ ನಿಮಗೆ ಒಳ್ಳೆ ಗ್ರಿಲ್ ವರ್ಕ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಆಗಿರುವಂತದ್ದು. ಮಕ್ಕಳನ್ನ ಆಟಾಡೋದಕ್ಕೆ ನೀವು ಕಿಡ್ಸ್ ಪ್ಲೇ ಏರಿಯಾ ತರ ಕೊಡ್ತೀರಾ, ನೀವು ಜಿಮ್ ಪಾಯಿಂಟ್ ಗೆ ಕೊಡ್ತೀರಾ. ನೋಡಿ ನಿಮಗೆ ಪಾಯಿಂಟ್ ಗಳು ಕೊಟ್ಟಿರುವಂತದ್ದು, ಒಂದು ಥ್ರೆಡ್ ಮೇಲೆ ಹಾಕೊಂಡು ನೀವು ಜಿಮ್ ಸ್ಪೇಸ್ ತರ ಯೂಸ್ ಮಾಡಬಹುದು. ಸಣ್ಣ ಪುಟ್ಟ ಫಂಕ್ಷನ್ಗಳು, ಕಿಟಿ ಪಾರ್ಟಿಗಳು ಮಾಡ್ತೀರಾ, ಆರಾಮಾಗಿ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿರುವಂತದ್ದು ಸ್ಪೇಸ್. ತುಂಬಾ ತುಂಬಾ ಅಂದ್ರೆ ತುಂಬಾ ಸಗದ ಮಾಡಿರುವಂತದ್ದು. ಹೇಳಿದ್ಮೇಲೆ ಅವಾಗಲೇ ನೆಗೋಷಿಯೇಷನ್ ಮಾಡೋದಿಲ್ಲ ನೀವು, ಅಷ್ಟು ಇಷ್ಟ ಆಗೋಗುತ್ತೆ ನಿಮಗೆ ಮನೆ ನೋಡಿದ್ರೆ. ಸೊ ಅಲ್ಲಿಂದ ಬಂದ್ರೆ ಇನ್ನು ಉಳಿದಿರುವಂಥ ಸ್ಪೇಸ್ ನಿಮಗೆ ಇಲ್ಲಿ ಮ್ಯಾನುವಲ್ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಕಲ್ಲಿರ್ಬೋದು, ನಿಮಗೆ ಬಟ್ಟೆ ಒಣಗಾಕೋದಕ್ಕೆ ಪಾಯಿಂಟ್ ಇರ್ಬೋದು. ಇಲ್ಲಿಂದ ನಿಮಗೆ ಸ್ಟೇರ್ಸ್ ಹತ್ತು ಅಂತ ಹೇಳಿದ್ರೆ ನಿಮಗೆ ದೊಡ್ಡದಾಗಿ ಸ್ಪೇಸ್ ಸಿಗುವಂಥದ್ದು. ಅಲ್ಲಿ ನೀವು ಟ್ಯಾಂಕು, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇರ್ಬೋದು, ಸೋಲಾರ್ ಇರ್ಬೋದು, ಏನು ಬೇಕಾದನ್ನು ಹಾಕಬಹುದು. ನೋಡ್ತಾ ಇರೋ ಸುತ್ತಮುತ್ತ ಒಳ್ಳೆ ಡೆವಲಪ್ಡ್ ಏರಿಯಾದೆಲ್ಲ ಇರುವಂಥದ್ದು. ಇದ್ರ ಬಗ್ಗೆ ಇನ್ನು ಫೈನಲ್ ಪ್ರೈಸ್ ಇದೆಲ್ಲ ಕೇಳ್ಕೊಳ್ಳೋದ ಸರ್? ಹೇಳಿ ಸರ್, ಇವಾಗ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದಾರೆ, ಏನು ಎತ್ತ ಅಂದ್ಬಿಟ್ಟು? ಸರ್ 20-35. ಓಕೆ, 700 ಸ್ಕ್ವೇರ್ ಫೀಟು. ಓಕೆ. ಸೊ ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್ ಅಂತದ್ದು. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ನೋಡಿದಾಗ ಒಂದು ಸ್ಮಾಲ್ ರೂಮು, ಹಾಲ್, ಅಡುಗೆ ಮನೆ ಈ ಥರ. ಸೆಕೆಂಡ್ ಫ್ಲೋರ್ ಡಬಲ್ ರೂಮ್, 2 ಅಟ್ಯಾಚ್ ಬಾತ್ರೂಮು, 2 ಮಾಸ್ಟರ್ ಬೆಡ್ರೂಮು. ಇವಾಗ ನೋಡಿದ್ದು ಬಂದು ನೀವು ಬಾಲ್ಕನಿ ಥರ. ಓಕೆ, ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಸಿಸ್ಟಮ್ ವರ್ಕ್ ಮತ್ತೊಂದು ಏನೋ ಒಂದು ಮಾಡ್ಕೊಬೋದು. ಇದು ಹತ್ರದಲ್ಲಿರೋದ್ರಿಂದ 700 ಸ್ಕ್ವೇರ್ ಫೀಟು ಪ್ರೀಮಿಯಂ ವರ್ಕ್ ಆಗಿರೋದ್ರಿಂದ 1,35,00,000 ಸರ್. ಅದರಲ್ಲಿ 1,35,00,000 ಲಕ್ಷ. ಅದರಲ್ಲೂ ನೆಗೋಷಿಯಬಲ್ ಬೇಕು ಅಂದರೆ ಅದರಲ್ಲೂ ಮಾಡ್ಕೊಂಡು ಕೊಡ್ತೀವಿ ಸರ್. ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಏನು ಸರ್ ನೆಗೋಷಿಯೇಷನ್ ಮಾಡ್ಕೊಡ್ತೀರಾ ಸರ್? ನಿಮ್ಮ ಚಾನಲ್ ಹೆಸರು ಹೇಳಿ ಬಂದವ್ರಿಗೆ ಮಿನಿಮಮ್ ಅಂತ ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀನಿ ಸರ್. ಅಂದರೆ ವಾಕ್ ಇನ್ ಕಸ್ಟಮರ್ಗೆ ಏನು ಕೊಡ್ತೀರಾ ಅದಕ್ಕಿಂತ ಸ್ವಲ್ಪ ಫೇವರಬಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 100. ಯಾಕಂದ್ರೆ ನಾವು ವಿಡಿಯೋ ನೋಡ್ಕೊ ಬರ್ತಾ ಇರುವಂಥವ್ರಿಗೆ ನೆಗೋಷಿಯೇಷನ್ ಇದು ಸರ್ ಸ್ಪೆಷಲ್ ಆಗಿ. ಸರ್ ಈಗ ಫೋನಲ್ಲೆಲ್ಲ ನೆಗೋಷಿಯೇಷನ್ ಕೇಳಿದ್ರೆ ನಾನು ಕೊಡೋಕ್ಕಲ್ಲ, ಯಾಕೆಂದರೆ ಸ್ಪಾಟಲ್ಲೇ ಬಂದಿರಲ್ಲ. ಸ್ಪಾಟಿಗೆ ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ 1-10 ಬಿಲ್ಡಿಂಗ್ ತೋರಿಸ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಅಲ್ಲಿ ನಿಮಗೆ ರೀಲ್ಸ್ ಫಾರ್ಮೆಟಲ್ಲಿ ನಿಮಗೆ ಇದೇ ಕಂಟೆಂಟ್ಗಳು ಶಾರ್ಟ್ ಫಾರ್ಮಲ್ಲಿ ಸಿಗುವಂಥದ್ದು. ಸೊ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.